ಅತಿಥಿಗಳನ್ನ ಸ್ವಾಗತಿಸಲಿದ್ದಾರೆ. ನಮ್ಮ ಆದಿಮ ಸಾಂಸ್ಕೃತಿಕ ಕೇಂದ್ರದ ಎನ್ ಶ್ರೀನಿವಾಸ್ ಪರಂಗಡಿಯವರು. 570ನೇ ಬುದ್ಧ ಜಯಂತಿಯ ಸ್ವಾಗತ. ಇವತ್ತು 2570ನೇ ಬುದ್ಧ ಜಯಂತಿಯನ್ನ ಇಡೀ ಪ್ರಪಂಚ ಆಚರಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ 2026 ಚುಕ್ಕಿ ಮೇಳವನ್ನು ನಾವಿವತ್ತು ಸಮಾರೋಪ ಮಾಡುತ್ತಿದ್ದೇವೆ. ಸಮಾರೋಪ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆದಂತ ಡಾಕ್ಟರ್ ಎಂ.ಆರ್. ರವಿ ಸರ್ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಆದಿಮದ ಪರವಾಗಿ, ಅದೇ ರೀತಿಯಾಗಿ ಡಾಕ್ಟರ್ ನೆಲಕುಂಟೆ ವೆಂಕಟೇಶ್ ಸರ್ ಅವರು ಸಾಂಸ್ಕೃತಿಕ ಚಿಂತಕರು ಬೆಂಗಳೂರು, ಇವರು ಸಹ ಆಗಮಿಸಿದ್ದಾರೆ. ಅವರಿಗೆ ಆದಿಮ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಆದಿಮದ ಒಂದು ನಡಿಯಾದಂಥ ಹಾಗೂ ನನ್ನ ಸ್ನೇಹಿತರಾದಂಥ ಡಾಕ್ಟರ್ ರಾಜಪ್ಪ ತಳವಯಸ್ಸಾರು ಆಸೀನರಾಗಿದ್ದಾರೆ. ಅವರಿಗೂ ಸಹ ಆದಿಮ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಿದ್ದೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ಆದಿಮದ ಸದಸ್ಯರೇ ಆದಂಥ ಡಾಕ್ಟರ್ ದು ಸರಸ್ವತಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಸರ ಮಾಧ್ಯಮ ಸಲಹೆಗಾರರಾದಂಥ ಶ್ರೀಯುತ ಪ್ರಭಾಕರ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೇನೆ ಇನ್ನೊಬ್ಬ ಮುಖ್ಯ ಅತಿಥಿಗಳಾದಂಥ ಲಕ್ಷ್ಮೀ ನಾರಾಯಣ್ ಸರ್ ಅವರು ವೇದಿಕೆ ಮೇಲೆ ಆಸೀನರಿದ್ದಾರೆ. ಅವ್ರಿಗೂ ಸಹ ಸ್ವಾಗತನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಆದಿಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇವೆ. ಅನೇಕ ಹಾಡುಗಳಿಗೆ ತನ್ನ ಕೊರಳನ್ನು ಕೊಟ್ಟಿರುವಂತ ಇಸ್ಮಾಯಿಲ್ ಗೋನಾಳ್ ಅವರ ಒಂದು ಪ್ರಶಸ್ತಿಯನ್ನು ಪಡೆಯಲು ಪಿಂಜಾರ ಅಬ್ದುಲ್ ಸಾಬ್ ಹೊಸಪೇಟೆ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತಿದೆ. ಅದೇ ರೀತಿಯಾಗಿ ಆದಿಮದ ಅನೇಕ ಹಿತೈಷಿಗಳು, ಟ್ರಸ್ಟಿಗಳು, ಕಲಾಭಿಮಾನಿಗಳು, ಪತ್ರಕರ್ತರು, ಮಾಧ್ಯಮ ಮಿತ್ರರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತೀರಿ. ತಮಗೆಲ್ಲರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಸ್ವಾಗತ ಮುಗಿಸ್ತೇವೆ. ಸ್ವಾಗತಿಸಿದಂತಹ ಎನ್ ಶ್ರೀನಿವಾಸ್ ಪುರಂಗಡಿ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಇದು 20ನೇ ವರ್ಷದ ಮಕ್ಕಳ ಮೇಳ. ಈ ವಿಶೇಷ ಏನು ಅಂದ್ರೆ, ಇದೇ ಮೊದಲ ಬಾರಿಗೆ ಮಕ್ಕಳ ಮೇಳದಲ್ಲಿ ಜಗತ್ತು ಕಂಡಂತಹ 3 ಮಹನೀಯರ ಜನ್ಮದಿನಗಳು ಹಾದು ಹೋಗಿರ್ತಕ್ಕಂಥದ್ದು. ಪ್ರಾರಂಭ ಆಗಿದ್ದು ವಿಶ್ವಜ್ಞಾನಿ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬರ ಜಯಂತಿಯಂದು. ಹಾದು ಬಂದದ್ದು ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯಂದು 20ನೇ ತಾರೀಕು. ಸಮಾರೋಪ ಜಗತ್ತು ಕಂಡಂತಹ ಮಹಾ ಮಾನವತಾವಾದಿ ಪ್ರೀತಿಯ ಸಾಕಾರ ರೂಪ ಬುದ್ಧ ಜಯಂತಿಯಂದು. ಇದು ಈ ಮೇಳದ ಮಕ್ಕಳ ಮೇಳದ ವಿಶೇಷ. ಈ ಮಕ್ಕಳ ಮೇಳದ ಸಮಾರೋಪದ ದಿನದಲ್ಲೂ ತುಂಬಾ ಮುಖ್ಯವಾಗಿ ಹಲವರನ್ನ ಸ್ಮರಿಸ್ಕೋಬೇಕಾಗುತ್ತೆ, ಮನದಾಳದಿಂದ ಧನ್ಯವಾದಗಳನ್ನ ಅರ್ಪಿಸಬೇಕಾಗುತ್ತೆ. ಭೈರವೇಶ್ವರ ಶಾಲೆಯ ಸಂಸ್ಥಾಪಕರಾದ ಶ್ರೀರಾಮ ರೆಡ್ಡಿ ಕಾಲದಿಂದಲೂ ಕೂಡ ಮಕ್ಕಳ ಶಿಬಿರ ಪ್ರಾರಂಭ ಆಯಿತು. ಅಂದ್ರೆ ಶಿಬಿರ ನಡೆದಷ್ಟು ಕಾಲವೂ ಕೂಡ ಅವರಿಗೆ ಸಿರಿಧಾನ್ಯಗಳ ಮಾಲ್ಟ್ ಪೌಡರ್ನ ಉಚಿತವಾಗಿ ಕೊಡ್ತಾ ಇದ್ರು ನಮಗೆ. ಆ ಸಂಪ್ರದಾಯವನ್ನ ಈಗಲೂ ಮುಂದುವರಿಸಿಕೊಂಡು ಬಂದಿರತಕ್ಕಂಥವರು ಶ್ರೀ ವೆಂಕಟರೆಡ್ಡಿ ಅವರು. ಆ ರೀತಿ ಮಾಡಿಕೊಡುವ ಮೂಲಕ ಪ್ರತಿದಿನ ಬೆಳಿಗ್ಗೆ ಮಕ್ಕಳು ಮತ್ತು ನಾವು
ದಿವಂಗತ ಶ್ರೀರಾಮ್ ರೆಡ್ಡಿ ನೆನೆಸನ್ನ ನೆನೆಸ್ಕೊಳ್ಳೋಕೆ ಮಾಡಿದ್ದಾರೆ. ಅವರಿಗೆ ಆದಿಮದ ಪರವಾಗಿ ಮನದಾಳದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಮೊದಲೇ ಒಂದು ಬಯಲುಸೀಮೆ, ಬೇಸಿಗೆ ತಂದು ಅಂದ್ರೆ ಬಿರುಬಿಸಿಲು, ನೀರಿನ ಅಭಾವ, ಕುಡಿಯೋ ನೀರಿಗಂತೂ ತುಂಬಾ ಕಷ್ಟ, ಬೆಟ್ಟದಲ್ಲಿ ಇನ್ನೂ ಕಷ್ಟ, ಬಾವಿ ಇದ್ರೂ ಕೂಡ ನೀರು ಸಿಗೋದು ತುಂಬಾ ಕಷ್ಟ. ಇಂತಹ ಕಷ್ಟದ ಸಮಯದಲ್ಲಿ 3 ವರ್ಷಗಳಿಂದಲೂ ಕೂಡ ಪ್ರತಿದಿನವೂ ಇಲ್ಲಿ ಇರಬಹುದಾದಂತಹ 200ರಿಂದ 250 ಜನಕ್ಕೆ ಪ್ರತಿದಿನ 35ರಿಂದ 40 ಕ್ಯಾನು 50 ಕ್ಯಾನು ನೀರು, ಒಟ್ಟು ಇಲ್ಲಿಯವರೆಗೆ 300 ಕ್ಯಾನ್ ನೀರು ಈ ವರ್ಷ. ಆ ರೀತಿ ಪ್ರತಿ ವರ್ಷ ಉಚಿತವಾಗಿ ಶುದ್ಧೀಕರಿಸಿದ ನೀರು ಕೊಡೋದಲ್ಲದೆ ವೆಹಿಕಲ್ ಕೂಡ ಅವರೇ ಕೊಟ್ಟು ಅದಕ್ಕೆ ಡೀಸೆಲ್ ಕೂಡ ಅವರೇ ಹಾಕ್ಸ್ತಾ ಇರ್ತಕ್ಕಂಥವರು ನಮ್ಮ ಪ್ರೀತಿಯ ಮಂಜುನಾಥ್ ಸರ್ ಅವರು. ಅವ್ರಿಗೂ ಕೂಡ ನಮ್ಮ ಮನದಾಳದ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಹಾಗೆ ಆ ನೀರನ್ನ ಇಲ್ಲಿಗೆ ಸಾಗಿಸಿದಂತಹ ರಥಸಾರಥಿ ಸೈಯದ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಬೇರೆ ದೇಶಗಳ ಮೇಲೆ ಯುದ್ಧವನ್ನು ಪ್ರಾರಂಭಿಸಿ ಇಡೀ ಜಗತ್ತಿನಲ್ಲಿ ಅನೇಕ ದೇಶಗಳು ತಲೆಬಿಸಿ ಹೋಗಿ ತುಂಬಾ ಸಮಸ್ಯೆ ಆಗಿದೆ. ಯಾವ್ದಪ್ಪ ಅಂದ್ರೆ ಗ್ಯಾಸ್ ಪ್ರಾಬ್ಲಮ್. ಈ ಗ್ಯಾಸ್ ಪ್ರಾಬ್ಲಮ್ ಅಲ್ಲಿ ಇಷ್ಟು ಜನಕ್ಕೆ ಪ್ರತಿದಿನ ಅಡುಗೆ ಮಾಡೋದು ಹೇಗೆ ಅಂತ ಚಿಂತೆಯಿಂದ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಅಡುಗೆ ಭಟ್ರು ಶ್ರೀನಿವಾಸಪ್ಪ ಮತ್ತು ತಂಡದವರು ಪ್ರಾರಂಭದಿಂದಲೂ ಕೂಡ ಸೌದೆಯಲ್ಲಿ, ಈ ಕಾಲದಲ್ಲಿ ಸೌದೆಯಲ್ಲಿ ಕಣ್ಣೆಲ್ಲ ಉರಿ ಬಂದು ಹೊಗೆಯಿಂದ ಉರಿ ಬರ್ತಾ ಇದ್ರು ಕೂಡ ಪ್ರೀತಿಯಿಂದ ನಮಗೆಲ್ಲರಿಗೂ ಮಕ್ಕಳೆಲ್ಲರಿಗೂ ಕೂಡ ರುಚಿ ರುಚಿಯಾದ ವಿಶೇಷವಾದ ತಿಂಡಿ ತಿನಿಸುಗಳನ್ನ, ಊಟಗಳನ್ನ, ಮಧ್ಯಾಹ್ನ ತಂಪು ಪಾನೀಯಗಳನ್ನ, ಸಾಯಂಕಾಲ ಸ್ನಾಕ್ಸು, ಅದ್ರ ಜೊತೆಯಲ್ಲಿ ನಾನ್ ವೆಜ್ ಇವೆಲ್ಲವನ್ನ ಪ್ರೀತಿಯಿಂದ ಬಡಿಸಿದ್ದಾರೆ. ನನಗಂತೂ ಡಬಲ್ ಸ್ಟಾರ್ ಕಾಫಿ ಕೊಟ್ಟು ಕಾಫಿ ಪಾನೀಯರಾಗಿದ್ದಾರೆ, ದಾರಿಗಳಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಈ ಪ್ರಾಂಗಣವನ್ನ, ಅಡುಗೆ ಮನೆಯನ್ನ ಸ್ವಚ್ಛಗೊಳಿಸಿದಂತಹ ಸಂಗೀತ, ಮುನಿರತ್ನ, ರಾಮಕ್ಕ ಹಾಗೂ ಪ್ರತಿದಿನ ನೀರನ್ನ ಯಾವ್ಯಾವ ಡ್ರಮ್ ನೀರು ತುಂಬಿಸ್ಬೇಕು, ಯಾವ್ಯಾವ ತೊಟ್ಟಿಗೆ ನೀರು ತುಂಬಿಸ್ಬೇಕು, ಕೈ ತೊಳೆಯೋ ಹತ್ರ ನೀರು ತುಂಬಿಸೋದು ನೋಡ್ಕೊಳ್ತಾ ಇದ್ದಂತಹ ಮನೆಯವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಈ ವರ್ಷದ ಶಿಬಿರದ ಸಮಯದಲ್ಲಿ ವಿಪರೀತವಾದ ಬಿಸಿಲು ಮತ್ತು ಆ ತಾಪದಿಂದ ಡಿಹೈಡ್ರೇಷನ್ ಆದಾಗಿ ಮಕ್ಕಳು ವಿಪರೀತ ಅನಾರೋಗ್ಯ ತುತ್ತಾದರು. ಪ್ರತಿ ವರ್ಷದಂತೆ ಆರೋಗ್ಯ ಇಲಾಖೆ ನಮಗೆ ಹೆಚ್ಚಿನ ಸಹಕಾರ ಕೊಟ್ಟು ಅದರಲ್ಲೂ ಮುಖ್ಯವಾಗಿ ಮಧುರಾ ಮೇಡಮ್ ಅವರು ಮತ್ತು ಅವರ ಸಹಾಯಕಿಯಾಗಿ ಬರ್ತಾ ಇದ್ದಂತಹ ಮಂಜುಳಾರವರು ಮತ್ತು ಕೋಲಾರದ ನರೇಂದ್ರ ಆಸ್ಪತ್ರೆಯ ಲೋಕೇಶ್ ಅವರು ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಅವರ ಆರೋಗ್ಯವನ್ನ ಸುಧಾರಿಸುವಂತೆ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಅಗ್ನಿಶಾಮಕ ದಳದವರು ಮಕ್ಕಳಿಗೆಲ್ಲರೂ ಕೂಡ ಬೆಂಕಿ ಅವಘಡಗಳಿಂದ ಹೇಗೆ ರಕ್ಷಣೆ ಪಡಿಬೇಕು ಅನ್ನೋದು ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಈ ಬಿರು ಬಿಸಿಲಲ್ಲಿ ಅಗ್ನಿಶಾಮಕ ದಳದವರು ಮಳೆಯನ್ನೇ ಸುರಿಸ್ಬಿಟ್ಟು ಅವರ ಟ್ಯಾಂಕಿಂದ ಎಲ್ಲರೂ ಕುಣಿದು ಕುಪ್ಪಳಿಸಿದ್ರು. ಅಗ್ನಿಶಾಮಕ ದಳದವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಹಾಗೆಯೇ ನಮಗೆ ಯಾವಾಗಲೂ ಕೂಡ ನೈತಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಅಧಿಕಾರದ ಇದರಿಂದಲೂ ಕೂಡ ಸದಾ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಮನದಾಳದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬೆಟ್ಟದ ಮೇಲೆ ಇಂತಹ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲಿಂದಲೂ ಯಾರೋ ಬಂದು ಏನಾದ್ರು ಗಲಾಟೆ ಮಾಡ್ಬೋದು, ತೊಂದರೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಪ್ರತಿದಿನವೂ ಕೂಡ ಇಲ್ಲಿ ಬಂದು ಇಲ್ಲಿನ ಪರಿಸ್ಥಿತಿಯನ್ನ ವಿಚಾರಿಸಿ ನಮಗೆ ಧೈರ್ಯ ತುಂಬಿ ರಕ್ಷಣೆ ನೀಡ್ತಾ ಇದ್ದಂತಹ ಆರಕ್ಷಕ ಇಲಾಖೆಯವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ವಿಶೇಷ ಉಪನ್ಯಾಸಗಳನ್ನು ನೀಡಿ ಮಕ್ಕಳಲ್ಲಿ ಪವಾಡಗಳನ್ನು ಬಯಲು ಮಾಡೋದನ್ನ ತಿಳಿಸಿಕೊಟ್ಟಂತಹ ಸ್ವಾಮಿ ಅವರಿಗೆ, ಹಾವುಗಳ ಕುರಿತು ಅರಿವು ಮೂಡಿಸಿ ಖಗೋಳ ವೀಕ್ಷಣೆ ಮಾಡಿಕೊಟ್ಟಂತಹ ರವಿಶಂಕರ್ ಅವರಿಗೆ, ಶಿಕ್ಷಣ ತಜ್ಞರ ನಿರಂಜನ ರಾಜ್ ಅವರಿಗೆ, ಪಪೆಟ್ ಶೋ ಮೂಲಕ ಜಪಾನ್ನಲ್ಲಿ ಅಣು ವಿಧ್ವಂಸವಾಗಿ ಎಷ್ಟು ನಾಶ ಆಯಿತು ಅದರ ಅತಿ ಕೆಟ್ಟ ಪರಿಣಾಮಗಳೇನು ಅಂತಂತಹ ಪಪೆಟ್ ಶೋ ಮೂಲಕ ತೋರಿಸಿಕೊಟ್ಟ ಗೆಳೆಯ ಕೋಡಳ್ಳಿ ಸತೀಶ್ ಹಾಗೂ ನನ್ನ ಮಗಳು ಫ್ರೀಡಾ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಶಿಬಿರದ ಚಟುವಟಿಕೆಗಳ ಕುರಿತು ವರದಿ ಮಾಡಿದ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದ ಮಿತ್ರರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಈ ಶಿಬಿರ ಸುಸೂತ್ರವಾಗಿ ನಡೆಯಲಿಕ್ಕೆ ಎಲ್ಲ ರೀತಿಯಲ್ಲೂ ಕಾರಣಕರ್ತರಾಗಿರ್ತಕ್ಕಂಥದ್ದು ಆದಿಮದ ಎಲ್ಲ ಪದಾಧಿಕಾರಿಗಳು ಮತ್ತು ಆದಿಮದ ಬಳಗ. ಅದೇ ರೀತಿಯಲ್ಲಿ ನೂರಾರು ಜನ ಆರ್ಥಿಕವಾಗಿ ದಿನಸಿ ನೀಡುವ ಮೂಲಕ, ತರಕಾರಿ ನೀಡುವ ಮೂಲಕ, ಅಲ್ಲಿ ನೀವು ನೋಡೋದ್ರಲ್ಲಿ ಇಷ್ಟೇ ಇದೆ ದೊಡ್ಡ ಬೋರ್ಡಲ್ಲಿ, ಅಂತಹ ನೂರಾರು ಜನರು ಮೊದಲಿಂದಲೂ ಕೂಡ ಸಾವಿರಾರು ಜನರ ಸಹಕಾರದಿಂದ ಆದಿಮ ಇಲಾಖೆ ಬೆಳೆದಿದೆ. ಈ ಶಿಬಿರವೂ ಕೂಡ ಯಶಸ್ವಿಯಾಗಿದೆ. ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಶಿಬಿರದ ನಿರ್ದೇಶಕರಾಗಿ
ಎಷ್ಟೋ ಕಷ್ಟಗಳ ನಡುವೆ ಸಮಸ್ಯೆಗಳ ನಡುವೆ ಯಶಸ್ವಿಗೊಳಿಸಿರ್ತಕ್ಕಂತಹ ಶಿಬಿರದ ನಿರ್ದೇಶಕರಾದಂತಹ ಡಿ.ಆರ್. ರಾಜಪ್ಪ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶಿಬಿರದ ಸಂಯೋಜಕರಾಗಿರ್ತಕ್ಕಂತಹ ನನ್ನ ಗೆಳೆಯ ಹರೀಶ್ ಕುಮಾರ್ ಆಗಿಮ ಮತ್ತು ಹಿರಿಯ ಮಿತ್ರರಾಗಿರ್ತಕ್ಕಂತಹ ಕೆ.ವಿ. ಕಾಳಿದಾಸ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾಟಕಗಳನ್ನು ನಿರ್ದೇಶನ ಮಾಡಿರ್ತಕ್ಕಂತಹ ಜಗದೀಶ್ ಆಜಾಣಿ, ಜ್ಞಾನಾಶ್ವರ್ ಹಾಗೂ ನಾನು ನಿರ್ದೇಶನ ಮಾಡಿರ್ತಕ್ಕಂಥದಕ್ಕೆ ಸಹ ನಿರ್ದೇಶನದ ಹೆಸರಾಗಲಿ ನಿಜವಾದ ನಿರ್ದೇಶನ ಶಿವಕುಮಾರ್, ಅವನಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಜನಪದ ಕಲಾ ಪ್ರಕಾರಗಳ ತರಬೇತುದಾರರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಪ್ರಶಸ್ತಿ ಪ್ರದಾನ ಇದು 2ನೇ ವರ್ಷದ ಪ್ರಶಸ್ತಿ, ಗುಣಾಳವರ ಪ್ರಶಸ್ತಿ. ಸ್ಮರಣ ಫಲಕ ನೀಡುವುದರ ಜೊತೆಗೆ ಪ್ರತಿ ವರ್ಷ 25,000 ರೂಪಾಯಿಗಳ ನಗದು ಬಹುಮಾನವನ್ನ ನೀಡ್ತಾ ಇದ್ದೇವೆ. ಅರ್ಹರಿಗೆ ಸಂದ ಅರ್ಹ ಪ್ರಶಸ್ತಿ ಇದು. ಇದರ ನಡುವೆ ನನ್ನಿಂದ ಒಂದು ತಪ್ಪಾಗಿದೆ. ಈ ಹೇಳ್ತಾ ತುಂಬಾ ಮುಖ್ಯವಾದ ವ್ಯಕ್ತಿಯ ಬಗ್ಗೆ ಹೇಳದೆ ಮರ್ತೋಗಿದ್ದೀನಿ. ಅವರು ನನ್ನ ಗುರುಗಳಾಗಿರ್ತಕ್ಕಂತಹ ರಾಮಕೃಷ್ಣ ಬೆಳ್ಕೂರ್ ಸರ್ ಅವರು ಟೋಟಲ್ ನೃತ್ಯ ಸಂಯೋಜನೆ ಮಾಡಿ ಇಷ್ಟು ಜನ ಮಕ್ಕಳಿಗೆ ಪ್ರಸಾದ ನೀಡಿ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂತಹ ಗುರುಗಳು ರಾಮಕೃಷ್ಣ ಬೆಳ್ಕೂರ್ ಸರ್ ಅವರು. ಅವರ ಮಾರ್ಗದರ್ಶನದಲ್ಲಿ, ಅವರ ಸಂಯೋಜನೆಯಲ್ಲಿ ಈ ಒಂದು ಶಿಬಿರ ತುಂಬ ಯಶಸ್ವಿಯಾಗಿ ನಡೆದಿದೆ. ದಯವಿಟ್ಟು ರಾಮಕಿ ಸರ್ ಅವರು ಕ್ಷಮೆ ಯಾಚಿಸ್ತಾ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಈಗ ಅಬ್ದುಲ್ಲಾ ಪಿ ಹೊಸಪೇಟೆ ಇವರಿಗೆ ಕೊಡಲಾಗಿದೆ. ಅಬ್ದುಲ್ಲಾ ಅವರು ಸಾಂಪ್ರದಾಯಿಕವಾಗಿ ಮನೆತನದ ಗಾದಿ ಹೊಲಿಯುವ ಅಥವಾ ಹಾಸಿಗೆ ಹರಳೆ ಹಿಂಜಿ ಹಾಸಿಗೆ ಹೊಲಿಯುವ ವೃತ್ತಿಯನ್ನು ಮಾಡ್ತಾ ಇರುವ ವ್ಯಕ್ತಿ. ಐಚ್ಛಿಕ ಕನ್ನಡ BA ವ್ಯಾಸಂಗ ಮಾಡಿ ಅಶೋಕ್ ಬಾದರ್ನಿಯವರ ನೇತೃತ್ವದಲ್ಲಿ ರಂಗ ತರಬೇತಿಯನ್ನು ಪಡೆದು ಶಿವಮೊಗ್ಗದಿಂದ ತಮ್ಮ ರಂಗ ಪಯಣವನ್ನು ಆರಂಭ ಮಾಡಿದರು. ಮೊದಲಿಗೆ DSS ಹೂಡಿದ ಚಳುವಳಿ ಚಂದ್ರಗುತ್ತಿ ಬೆತ್ತಲೆ ಸೇವೆಯನ್ನು ನಿಲ್ಲಿಸುವ ಸಂದರ್ಭದಲ್ಲಿ ಇವರು ಬೀದಿ ನಾಟಕವನ್ನು ಮಾಡುವ ಮುಖೇನ ಒಂದು ರೀತಿಯಲ್ಲಿ ರಂಗಭೂಮಿಯನ್ನು ಚಳುವಳಿಯ ರೂಪಕ್ಕೆ ಪರಿವರ್ತಿಸಿದವರು. 1991ರಲ್ಲಿ ಆರಂಭವಾದಂಥ ದೇಶದ ಗರಂ ಹವಾ ಅಂತಲೇ ಕರೆಯುವ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಒಂದು ಒಡೆದು ಆಳುವ ನೀತಿಯ ವಿರುದ್ಧವಾಗಿ ಇವರು ಭಾವೈಕ್ಯತಾ ವೇದಿಕೆ ಅನ್ನುವಂಥದ್ದನ್ನು ಕಟ್ಟಿಕೊಂಡು ಹೊಸಪೇಟೆ ಮತ್ತು ಆಸುಪಾಸಿನಲ್ಲಿ ಹೈದರಾಬಾದ್ ಕರ್ನಾಟಕದ ಅನೇಕ ಪಟ್ಟಣಗಳಲ್ಲಿ ಬೀದಿ ನಾಟಕಗಳನ್ನು ಮಾಡುವ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಕಳೆದ 45 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅದಕ್ಕಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ನಾವು ಗುರುತಿಸಿ ಕೊಟ್ಟಿದ್ದೇವೆ. ಇನ್ನೂ ಮುಂದುವರಿದು ಅವರ ಇಡೀ ಕುಟುಂಬವೇ ಒಂದು ರಂಗಶಾಲೆ. ಅವರು ತಮ್ಮ ಮನೆಯನ್ನೇ ಒಂದು ಅಂಗಳವನ್ನೇ ದೊಡ್ಡ ಥಿಯೇಟ್ರನ್ನು ಮಾಡ್ಕೊಂಡಿದ್ದಾರೆ. ಅವರ ಅಕ್ಕನ ಮಕ್ಕಳು 3 ಜನ ಹೆಣ್ಮಕ್ಳು ನಿನಾಸಂ ಕಲ್ತಿದ್ದಾರೆ. ಒಬ್ಬಾಕೆ ಸಹನಾ ಅಂತ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿಯಲ್ಲಿ ಕಲ್ತಿದ್ದಾಳೆ. ಬಹಳ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದ್ದಾಳೆ. ಇವತ್ತು ರಂಗಾಯಣ ಶಿವಮೊಗ್ಗದಲ್ಲಿ ನಡೀತಾ ಇರುವಂತಹ ಸ್ವಾತಂತ್ರ್ಯದ ಓಟ ಅನ್ನುವಂತಹ ಒಂದು ರಂಗಭೂಮಿಯ ಪ್ರಯೋಗಕ್ಕೆ ಆಕೆ ಕಾಸ್ಟ್ಯೂಮ್ ಮಾಡಿದ್ದಾಳೆ, PhD ಮಾಡಿದ್ದಾಳೆ. ಅದರ ಜೊತೆಯಲ್ಲಿ ಆಕೆ ನಾಟಕ ಶಾಸ್ತ್ರವನ್ನು ವಿಜಯನಗರ ವಿಶ್ವವಿದ್ಯಾಲಯದಲ್ಲಿ ಕಲಿಸುವ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಿದ್ದಾಳೆ. ತಾವು ಅಷ್ಟೇ ಅಲ್ಲದೆ ತಮ್ಮ 2 ಅಳಿಯಂದರು ಕೂಡ ರಂಗ ತಜ್ಞರು. ಅವ್ರದ್ದೇ ಒಂದು ನಾಟಕ ಶಾಲೆಯ ರೀತಿಯಲ್ಲಿ ತಮ್ಮ ಮನೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಸೊ ಅಬ್ದುಲ್ಲಾ ಅವರಿಗೆ ಈ ಪ್ರಶಸ್ತಿಯನ್ನು ಈ ಕಾರಣಕ್ಕಾಗಿ ಕೊಟ್ಟಿದ್ದಾರೆ. ಮತ್ತೊಂದು ಬಹಳ ಮುಖ್ಯವಾದ್ದು ಇಸ್ಮಾಯಿಲ್ ಗೋನಾಳ್ ಬಳ್ಳಾರಿಯವರು. ಅವರು ಪ್ರಾಣಿಶಾಸ್ತ್ರದ MSc ಪದವಿಯನ್ನು ಪಡೆದ ಮೇಲೆ ತಮ್ಮದೇ ಒಂದು ಆರ್ಕೆಸ್ಟ್ರಾ ಮಾಡಿಕೊಂಡು ಹಿಂದಿ ಮತ್ತು ಕನ್ನಡ ಹಾಡುಗಳನ್ನು ಹಾಡುವ ಮೂಲಕ ಒಂದು ಹೊಸ ಸಂಚಲನವನ್ನು ಮೂಡಿಸಿದವರು. ಕಲಿತ ಹುಡುಗಿ ಕುದುರೆ ನಡಿಗೆ ನಡೀತಾ ಬರುತ್ತಿತ್ತ ಅನ್ನುವಂಥ ಹಾಡಾಗಲಿ,
ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ಅನ್ನುವಂತಹ ಹಾಡಾಗಲಿ, ಇವೆಲ್ಲ ಇವತ್ತು ಜನಮಾನಸದಲ್ಲಿ ನೆಲೆ ನಿಂತು ಸಂತ ಶಿಶುನಾಳ ಶರೀಫರ ಗೀತೆಗಳನ್ನು ಬಹಳ ಚೆನ್ನಾಗಿ ಕ್ಯಾಸೆಟ್ ಮಾಡ್ಬೋದು ಅನ್ನೋದನ್ನು ತೋರಿಸಿಕೊಟ್ಟಂಥವ್ರು ಇಸ್ಮಾಯಿಲ್ ಗೋನಾಳ್. ಇಸ್ಮಾಯಿಲ್ ಗೋನಾಳ್ ಸಂಗೀತಕ್ಕೆ ಏನು ಕೆಲಸವನ್ನು ಮಾಡಿದ್ದಾರೆ ಅದನ್ನು ಅಬ್ದುಲ್ ಸಾಬ್ ಅವರು ಬೀದಿ ನಾಟಕಕ್ಕೆ, ರಂಗ ಸಂಗೀತಕ್ಕೆ ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಬೀದಿ ನಾಟಕ ತುಂಬ ಪ್ರಸಿದ್ಧವಾದ ಬಾದಲ್ ಸರ್ಕಾರ್, ಸಫ್ದರ್ ರಶ್ದಿ ಮುಂತಾದವರು ಮುಂದುವರಿಸಿದಂಥ ಒಂದು ದೊಡ್ಡ ರಂಗ ಚಳುವಳಿ. ಅದನ್ನು ಕರ್ನಾಟಕದಲ್ಲಿ ತುಂಬ ಶಾಂತವಾಗಿ ತಮ್ಮ ಪರಿಸರದಲ್ಲಿ ಮಾಡ್ತಾ ಬಂದಿರುವಂತಹ ಕುಟುಂಬದ ಅನೇಕ ಜನರನ್ನು ಸೇರಿಸಿಕೊಂಡು ತಾವೇ ಒಂದು ತಂಡವನ್ನು ಕಟ್ಟಿ ಬಂದ ಹೊಸಬರಿಗೆ ಇವತ್ತಿಗೂ ಕೂಡ ಬೀದಿ ನಾಟಕವನ್ನು ಜೀವಂತವಾಗಿಟ್ಟಿರುವ ಏಕೈಕ ತಂಡ ಅಂದರೆ ಕರ್ನಾಟಕದಲ್ಲಿ ಭಾವೈಕ್ಯತಾ ವೇದಿಕೆ ಹೊಸಪೇಟೆಯವರು. ಅವರನ್ನು ಹಿಂದಿನ ವರ್ಷ ಇದೇ ವೇದಿಕೆಯಲ್ಲಿ ನಾವು ಮುಖ್ಯವಾಗಿ ಸುರಭಿ ತಂಡಕ್ಕೆ, ಆಂಧ್ರ ಪ್ರದೇಶದ ಮೊದಲ ಪ್ರಶಸ್ತಿಯನ್ನು ಸುರಭಿ ತಂಡಕ್ಕೆ ಕೊಟ್ಟಿದ್ವಿ. ಸುರಭಿ ತಂಡ ಸುಮಾರು 129 ಜನದ ಒಂದೇ ಕುಟುಂಬದ ಒಂದೇ ರಂಗ ತಂಡ, ಅದಕ್ಕೆ ಕೊಟ್ಟಿದ್ವಿ. ಅಂಥದ್ದೇ ಈಗ 16 ಜನದ ಒಂದೇ ಕುಟುಂಬದ ಒಂದು ತಂಡಕ್ಕೆ ಕೊಟ್ಟಿದ್ದೀವಿ. ಅದರ ಪ್ರತಿನಿಧಿಯಾಗಿ ಅಬ್ದುಲ್ಲಾ ಅವರು ಹೊಸಪೇಟೆಯಿಂದ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಹೇಳ್ತಾ, ಈ ವೇದಿಕೆಯಲ್ಲಿ ತುಂಬ ಮುಖ್ಯವಾದ ವ್ಯಕ್ತಿಗೆ ಆದಿಮ 2ನೆಯ ರಂಗ ಪ್ರಶಸ್ತಿಯನ್ನು ಕೊಟ್ಟಿದೆ, ಅದಕ್ಕೆ ಹೆಮ್ಮೆ ಪಡುತ್ತೆ ಅಂತ ಹೇಳ್ತಾ, ಅಬ್ದುಲ್ ಪಿ ಅವರ ಈ ಕೆಲಸ ಇನ್ನೂ ಮುಂದುವರಿತಾ ಹೋಗಲಿ. ರಂಗ ಕ್ಷೇತ್ರಕ್ಕೆ ಅವರು ಕೊಡಬೇಕಾಗಿರುವಂಥ ಬಹಳಷ್ಟು ಕೆಲಸಗಳಿವೆ. ಎಷ್ಟರ ಮಟ್ಟಿಗೆ ಅಂದರೆ ಸ್ಥಳೀಯ ಒಂದು ಕಾಲುವೆಯ ನೀರನ್ನು ಹೇಗೆ ಬಳಸಬೇಕು, ತುಂಗಭದ್ರಾ ನದಿಯ ಒಂದು ಕಾಲುವೆಯ ನೀರನ್ನು ಹೇಗೆ ಬಳಸಬೇಕು ಅಂತ ಅವ್ರು ಮಾಡಿದ ಬೀದಿ ನಾಟಕ ಇಡೀ ಪರಿಸರದ ವಾತಾವರಣದಲ್ಲಿಯೇ ಕಾಲುವೆಗಳನ್ನು ರಕ್ಷಿಸುವ ಜನಪರ ಚಳುವಳಿಯಾಗಿರುವಂಥದ್ದು ಅವರ ಒಂದು ನಾಟಕದಿಂದ ಏನೆಲ್ಲ ಆಗುತ್ತೆ ಸಮಾಜದ ಪರಿಣಾಮ ಅನ್ನೋದಕ್ಕೆ ಅತ್ಯುತ್ತಮವಾದ ಸಾಕ್ಷಿ ಅಬ್ದುಲ್ಲಾ ಅವರಿದ್ದಾರೆ. ಅವರಿಗೆ ಮತ್ತು ನಾವು ಈ ಸಂಬಂಧವಾಗಿ ಅವರಿಗೆ ಕೊಡಬಹುದಾದಂತಹ ಪ್ರಶಸ್ತಿಗೆ ಮತ್ತೊಮ್ಮೆ ಆದಿಮ ಹರ್ಷಿಸುತ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ದಳವಾಯಿ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಜಾನಪದ ಕಲಾ ಪ್ರಕಾರಗಳ ನೃತ್ಯ ಸಂಯೋಜನೆ ಜೊತೆಗೆ ಹಾಡುಗಾರಿಕೆ ಇದೆಲ್ಲ ನಡೀತಲ್ವ, ಹಾಗೆಯೇ ಮುಂದೆ ಬರತಕ್ಕಂತಹ ನಾಟಕಗಳಲ್ಲಿ ಒಂದಾದಂತಹ ಅಜ್ಜನ ಹೆಜ್ಜೆ ಜಾಡು ನಾಟಕಕ್ಕೆ ಮತ್ತು ಮತ್ತೆ ಮೊಳೆಯಲ್ಲಿ ಮಾನವೀಯತೆ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿರ್ತಕ್ಕಂಥವರು ನಮ್ಮ ಗಜಾನನ ಟಿ ನಾಯಕ್ ಸರ್ ಅವರು. ಆ ಮೇಳದಲ್ಲಿರ್ತಕ್ಕಂಥವರು ವಿನುತಾ, ದರ್ಶನ್, ವಿದ್ಯಾಶ್ರೀ ಮತ್ತು ತುರಂಡಳ್ಳಿ ಸೀನಣ್ಣ, ಸುನೀಲ್ ಇವರೆಲ್ಲ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಅಬ್ದುಲ್ಲಾ ಅವರು ಅವರ ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಮನವಿ ಮಾಡ್ಕೋತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಲ್ಲೇ ಕಾರ್ಯಕ್ರಮ ಮತ್ತು ಅವೆಲ್ಲ ನೋಡಿದಾಗ ನನ್ನನ್ನು ಒಂದು ಥರದಲ್ಲಿ ಮೌನ ಸ್ಥಿತಿಗೆ ಒಯ್ದು ಬಿಡ್ತದೆ. ಭಾಳ ಮುಖ್ಯವಾಗಿ ಹೇಳಬೇಕಾಯ್ದು ಈ ಸಂದರ್ಭದಲ್ಲಿ ನಾನು ಇವೆಲ್ಲ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜದ ಒತ್ತಡಗಳು ಮತ್ತು ಆ ಸಂದರ್ಭಗಳು ನನ್ನನ್ನು ಈ ಬೀದಿ ನಾಟಕಕ್ಕೂ ಮತ್ತು ಹೋರಾಟಕ್ಕೂ ನಾನು ಹೇಳೋದು ತಂತು. ಕಾರಣ ಇಷ್ಟೇ, ನಾನು ಸ್ಲಮ್ನಲ್ಲಿ ಹುಟ್ಟಿದವನು. ನಾನು ಇರುವಂಥ ಹೊಸಪೇಟೆಯಲ್ಲಿ ಸಿದ್ಧಲಿಂಗಪ್ಪ ಚೌಕಿ ಅಂತ ಸ್ಲಮ್ ಅದು. ಅಷ್ಟೇ ಅಲ್ಲ, ಶುಗರ್ ಫ್ಯಾಕ್ಟ್ರಿ ಹತ್ರ ಇರೋ ವರ್ಕೇರಿ ಅಂತೇಳಿ ಈ ಥರ ಇರುವ ಎಲ್ಲ ಸ್ಲಮ್ಗಳಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಸಿದ್ಧಲಿಂಗಪ್ಪ ಚೌಕಿ ಸ್ಲಮ್ನ ಪೊಲೀಸ್ ಇಲಾಖೆ ದತ್ತು ತಾಂಡಿದೆ. ಅಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ವ್ಯಭಿಚಾರ, ಹುಡುಗಿಯರನ್ನ ಗೋವಾ ಪೂರ್ಣಕ್ಕೆ ಸಾಗಿಸೋದಾಗಲಿ ಮತ್ತು ಅಲ್ಲಿ ಕಳ್ಬಟ್ಟಿ ಮಾಡೋದಾಗಲಿ ಮತ್ತು ಇವತ್ತಿಗೂ ಕಳ್ತನದ ವ್ಯವಹಾರಗಳಾಗಲಿ, ರಾತ್ರಿ 10 ಆದಮೇಲೆ ಕೂಡ ಪೊಲೀಸರು ಯಾರೂ ಇಲ್ಲಿ ಬರೋದಿಲ್ಲ ನಮ್ಮಲ್ಲಿ. ಆ ಥರ ಇರುವಂಥದ್ದು. ಅದು 91ರಲ್ಲಿ ಪೊಲೀಸ್ ಇಲಾಖೆ ದತ್ತು ತಾಂಡಿದ್ದು. ಬಹಳ ಮುಖ್ಯವಾಗಿ ಆ ಮಕ್ಕಳನ್ನ ನಾನು ಇಟ್ಕೊಂಡು ಈ ಬೀದಿ ನಾಟಕದ ಮುಖಾಂತರ ಜಾಗೃತಿಗೊಳಿಸ್ತಾ ಹೋಗಿದ್ದು. ಮತ್ತು ನಾನು ಇಲ್ಲಿ ಒಂದೇ ನನ್ನ ಹೊಸಪೇಟೆ ಅಷ್ಟೇ ಅಲ್ಲ, ಆ ಮಕ್ಕಳಿಗೆ ಕಟ್ಕೊಂಡು ವರ್ಲ್ಡ್ ಸೋಷಲ್ ಫಾರ್ಮ್ಗೆ ಆಗಲಿ, ಏಷ್ಯನ್ ಸೋಷಲ್ ಫಾರ್ಮ್ ಆಗಲಿ, ಹೈದರಾಬಾದ್ ಆಗಲಿ, ಮತ್ತು ಅದಷ್ಟೇ ಅಲ್ದ ಬಿಹಾರ್, ಕಲ್ಕತ್ತಾ, ಅಸ್ಸಾಂ ಎಲ್ಲ ಕಡೆಗೂ ನನ್ನ ನಾಟಕಗಳು ಬೀದಿ ನಾಟಕ ಪ್ರದರ್ಶನ ಮಾಡಿದೆ.
ಇದರಲ್ಲಿ ಅವತ್ತಿನ ದಿನ ನನಗೆ ಇದು ನಾಚಿಕೆ ಮುಜುಗರ ಎಂದು ಅನಿಸ್ತಿದ್ದಿಲ್ಲ. ನಾವು ಎಲ್ಲ ಕಡೆಗೆ ಬೀದಿ ನಾಟಕ ಮಾಡಿ ಬಟ್ಟೆ ಹಾಸಿ ದುಡ್ಡು ಕಲೆಕ್ಷನ್ ಮಾಡ್ತಿದ್ವಿ. ಅದೇ ದುಡ್ಡನ್ನು ನನ್ನಲ್ಲಿ ಇರುವಂಥ ಮಕ್ಕಳಿಗೆ ಪುಸ್ತಕ ಮತ್ತು ಬೇರೆ ಬೇರೆ, ಈಗ ಸರ್ಕಾರ ಎಲ್ಲ ಸವಲತ್ತು ಕೊಟ್ಟಿದೆ ಬಿಡಿ, ಈಗ ಓದೋರೋದು ಇದ್ದರೆ ಸಾಕು, ಅದೆಲ್ಲ ಇದೆ. ಆದರೆ ನಮ್ಮ ಪರಿಸ್ಥಿತಿ ಆವತ್ತಿನ ದಿನ ಅಂಥ ಅನುಕೂಲಗಳು ಇದ್ದಿಲ್ಲ. ನಾನು ಆ ಥರದ ಕೊಟ್ಟು ಆ ಮಕ್ಕಳನ್ನ ಬೆಳೆಸಿದಲ್ಲ. ಇವತ್ತು ಎಲ್ಲ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಸ್ಟ್ರುಗಳು ಮತ್ತು ಟೀಚರ್ಗಳಾಗಿದ್ದಾರೆ. ಅದಕ್ಕಿಂತ ಭಾಳ ಮುಖ್ಯವಾಗಿ ನನ್ನ ಜೊತೆಗೆ ನಮ್ಮ ಹುಡುಗ ಬಂದಿದ್ದಾನೆ, ಸಂತೋಷ್ ಅಂತೇಳಿ. ಅವನು MBA ಮಾಡಿ ಇಲ್ಲಿ ದೊಡ್ಡ ಬೆಂಗಳೂರಿಗೆ ಆಫೀಸರ್ ಆಗಿದ್ದಾನೆ. ಅದಕ್ಕಿಂತ ಒಬ್ಬ ಜಡಿಯಪ್ಪ ಅಂತೇಳಿ ಬಸವನದುರ್ಗದ ಹುಡುಗ, ವಾರ್ತಾ ಇಲಾಖೆ ಜಾಯಿಂಟ್ ಡೈರೆಕ್ಟರ್ ಆಗಿ ಈಗ ಗುಲ್ಬರ್ಗದಾಗಿದ್ದಾನೆ. ವಿಧಾನಸೌಧದಲ್ಲಿ ಕೂಡ ಅವ್ರದ್ದು ಯಾವುದೋ ಬೇರೆ ವಿಭಾಗದಲ್ಲಿ ಕೂಡ ಇದ್ದಾರೆ. ಈ ಥರದ ಬಹುತೇಕ ಎಲ್ಲ ಮಕ್ಕಳು ಇದ್ದಾರೆ. ಆ ಮಕ್ಕಳನ್ನು ನೋಡಿದಾಗ ನನಗೊಂದು ಖುಷಿ ಆಗ್ತದೆ. ಮತ್ತು ಎರಡನೇ ಬಂದು ಈ ಥರದಲ್ಲಿ ಇವತ್ತು ಸಮಸ್ಯೆ ಇಲ್ಲಿ ಬಗೆಹರಿಲ್ಲ. ಇದು ಒಂದೇ ಅಲ್ಲ, ಇವತ್ತು ನನ್ನ ತಲೆಯಲ್ಲಿ ಇರೋದು ಏನಂದರೆ, ಇಡೀ ಕರ್ನಾಟಕದಾಗ ಒಂದು ಆಂದೋಲನ ಥರದಲ್ಲಿ, ಒಂದು ಚಳವಳಿ ಥರದಲ್ಲಿ ಬೀದಿ ನಾಟಕ ಜನರ ಹತ್ರ ಹೋಗಬೇಕಾಗಿದೆ. ಅದೆಲ್ಲ ಬಿಟ್ಬಿಟ್ಟು ನಾನು ಎಲ್ಲೋ ಕುಂದಿರೋದಲ್ಲ. ಇವತ್ತು ಒಂದು 8-10 ನಾಟಕಗಳು ಆಗಬೇಕಾಗಿದೆ. ಅವು ಆಗಿಬಿಟ್ಟು ರೈತರ ಸಮಸ್ಯೆ ಇದೆ, ಕೋಮು ಸೌಹಾರ್ದತೆ ಇದೆ, ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಇದೆ. ಇಷ್ಟೇ ಅಲ್ಲ, ಇವತ್ತಿನ ರಾಜಕೀಯ ವ್ಯವಸ್ಥೆ ಕೂಡ ಆಗಿದೆ. ಇವೆಲ್ಲವನ್ನು ಇಟ್ಟುಕೊಂಡು ಯಾವ ಪಾರ್ಟಿ ಬಗ್ಗೆ ಆಗಲಿ, ಯಾವ ವ್ಯಕ್ತಿ ಬಗ್ಗೆ ಅಲ್ಲ, ಜನಪರವಾಗಿ ನಾವು ಜನರ ಹತ್ರ ಹೋಗಬೇಕಾಗಿದೆ. ಬೀದಿ ನಾಟಕದ ಮುಖ್ಯವಾದ ಕಳಕಳಿ ಇದು. ನನ್ನ ಆ ತುಡಿತ ಮತ್ತು ನನಗೆ ಅದನ್ನು ಜೋಡಿಸ್ಕೊಳ್ಳೋದಕ್ಕೆ ಆ ವ್ಯವಸ್ಥೆ ಬಗ್ಗೆ ನಾನು ಮೆತ್ತಗೆ ಆಗ್ತಾಯಿದ್ದೀನಿ. ಇವತ್ತು ನಿನ್ನೆ ಕೂಡ ಗಾಂಧಿ ಭವನ್ನಲ್ಲಿ ಕೂಡ ಆ ಮಾತನ್ನ ಮಾತಾಡ್ತಾ ಗಾಂಧಿ ಭವನ ಅಧ್ಯಕ್ಷಗೆ, ನೀವು ನನ್ನ ಜೊತೆಗೆ ಯಾವ ಥರ ಸಹಕಾರ ಕೊಡ್ತೀರಿ? ಇವತ್ತು ಗಾಂಧಿ ಕೂಡ ಕಳೆದು ಹೋಗ್ತದಾನೆ. ಗಾಂಧಿನೂ ಕೂಡ ನಾವು ಹುಡುಕಿ ಕೊಡಬೇಕಾಗಿದೆ. ಈ ಎಲ್ಲ ಚಳವಳಿ ಥರದಲ್ಲಿ ಮತ್ತು ಜನಪರವಾಗಿ ನಾವು ಜನರ ಹತ್ರ ಹೋಗಬೇಕಾಗಿದೆ. ಈ ಥರದ ನನ್ನ ತುಡಿತಾ ಇದೆ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಇಸ್ಮಾಲ್ ಗೋನಾಳೆ ಹೆಸರಿನಲ್ಲಿ ನನಗೆ ಪ್ರಶಸ್ತಿ ಕೊಡೋದಾಗಲಿ, ನೀವು ಇಷ್ಟೆಲ್ಲ ಜನ ಸೇರಿ ನನ್ನ ಮೇಲೆ ಪ್ರೀತಿ ತೋರಿಸಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಭಾಳ ಮುಖ್ಯವಾಗಿ ಹೇಳಿದೆ, ಗೋನಾಳನ್ನ ಭಾಳ ಹತ್ತಿರದಿಂದ ನೋಡಿದವರು ನಾವು. ಮತ್ತು ಎರಡನೇ ಬಂದು ನಮ್ಮ ಹತ್ತಿರದ ಬಂಧು ಕೂಡ ಆಗಬೇಕು ಒಂದು ಥರದಲ್ಲಿ. ಅವ್ರು ಕೂಡ ನಮ್ಮ ಪಿಂಜಾರೆ, ನಮ್ಮ ಬಂಧುಗಳೇ ಆಗಬೇಕು. ಅದು ಭಾಳ ವಿಶೇಷ ವ್ಯಕ್ತಿ. ಅಂದರೆ ತುಂಬ ಚೆನ್ನಾಗಿ ಸಂಗೀತ ಎಲ್ಲಾದರೂ ತಿಳಿದಿದ್ರು ಕೂಡ, ಯಾರೋ ಪತ್ರಿಕರ್ತರಾಗಲಿ ಯಾರಾದರೂ ಅವ್ರ ಬಗ್ಗೆ ಏನೋ ಬರೀತಾರಂದರೆ ಅಲ್ಲೆಲ್ಲ ತಪ್ಸ್ಕೊಂಡು ಓಡೋಗ್ಬಿಡೋನು. ಯಾವತ್ತೂ ತನ್ನನ್ನು ತೋರಿಸ್ಕೊಳ್ಳೋದಾಗಲಿ, ತನ್ನ ಬಗ್ಗೆ ಲೇಖನಗಳು ಬರೆಸ್ಬೇಕಾಗಲಿ ಅನ್ನೋದು ಕಳಕಳಿ ಇದ್ದಿಲ್ಲ. ತಂದೆ ತಾನು ತಪಸ್ಸಿನಂತೆ ಸಂಗೀತದ ಬಗ್ಗೆ ಒಗಟಿನ ರಾಣಿ ಅಂತೇಳಿ ರಾಮಯ್ಯ ಅವರೆಲ್ಲ ಸೇರಿ ಆಡಿದಂಥ ಇವೆಲ್ಲ ಕ್ಯಾಸೆಟ್ ಆಗಿದೆ. ಎಷ್ಟು ಅದ್ಭುತವಾಗಿದೆ. ಇವತ್ತಿಗೆ ಮಕ್ಕಳಿಗೆ ಅದು ಎಷ್ಟು ಚೆನ್ನಾಗಿ ಕೇಳುವಂತೆ ಆಗಿದೆ. ನಾನು ಜಾಸ್ತಿ ಮಾತಾಗ್ತಿದೆ. ಮಾತಿಗಿಂತ ಮುಖ್ಯವಾಗಿ ನಾವು ಜನಪರವಾಗಿ ನಿಲ್ಲಬೇಕಾಗಿದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನನ್ನ ಈ ಹೊಸ ಥರದಲ್ಲ ಯೋಚನೆಗಳಿಗೆ ಸಾಕಾರ ಆಗಲಿ ಅಂತೇಳಿ ನಿಮ್ಮೆಲ್ಲರಿಗೂ ಹೇಳೋದ್ರ ಮುಖಾಂತರ ನಾನು ನಮಸ್ಕಾರ ಹೇಳ್ತೀನಿ. ನಮಸ್ಕಾರ. ಅಬ್ದುಲ್ಲಾ ಸರ್ ಅವರಿಗೆ ಧನ್ಯವಾದಗಳು. ಈಗ ಶಿಬಿರದ ಕುರಿತು ತಮ್ಮ ಅನಿಸಿಕೆಗಳನ್ನು ಕೆಲವನ್ನು ಹಂಚಿಕೊಳ್ಳಲಿದ್ದಾರೆ ಶಿಬಿರದ ನಿರ್ದೇಶಕರಾಗಿರ್ತಕ್ಕಂತಹ DR ರಾಜಪ್ಪ ಸರ್ ಅವರು. ವೇದಿಕೆ ಮೇಲೆ ಇಲ್ಲಿರುವಂಥ ಎಲ್ಲ ಹಿರಿಯರಿಗೂ ನಾನು ಕೃತಜ್ಞತಾಪೂರ್ವವಾಗಿ ನಮನಗಳನ್ನು ಹೇಳ್ತಾ ಒಂದೆರಡು ಮಾತನ್ನು ಮಾತ್ರ ನಾನು ತಮ್ಮ ಮುಂದೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಶಿಬಿರ ಆರಂಭದ ಸಂದರ್ಭದಲ್ಲಿ ನಮ್ಮದೊಂದು ಏನು ಟ್ಯಾಗ್ಲೈನ್ ಇಡಬೇಕು, ಏನು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಶಿಬಿರ ಮಾಡಬೇಕು ಅಂತ ಚರ್ಚೆ ಆಯಿತು. ಮತ್ತೆ ಮಳೆಯಲ್ಲಿ ಮಾನವೀಯತೆ ಅಂತ ಎಲ್ಲರೂ ಹೇಳಿದರು. ಒಂದು ಸ್ವಲ್ಪ ಸುದೀರ್ಘವಾದ ಚರ್ಚೆ ಆಯಿತು. ಹಂಗಾದರೆ ಮಾನವೀಯತೆ ಇಲ್ವಾ ನಮ್ಮಲ್ಲಿ? ಮತ್ತೆ ಮತ್ತೆ ಮಳಿಬೇಕಾ? ಮಕ್ಕಳಲ್ಲಿ ಮಾನವೀಯತೆ ಮೊಳೆಯಲಿ? ಈ ಥರದ್ದೆಲ್ಲ ಚರ್ಚೆಗಳಾಯಿತು. ಅದನ್ನು ಪ್ರತಿರೋಧಿಸಿದವರು ನಾನೇ ಮೊದಲು. ನಮ್ಮೊಳಗಡೆ ಮಾನವೀಯತೆ ಇದೆ, ಮತ್ತೆ ಮತ್ತೆ ಮಳೆಯೋದೇನಿದೆ, ಹಂಗಾದ್ರೆ ಅದು ನಕಾರಾತ್ಮಕವಾದಂಥ ಇದನ್ನು ಬೀರ್ತದೆ, ಪ್ರಭಾವವನ್ನು ಬೇಡ ಅಂತ ಹೇಳಿದೆ ನಾನು. ಕಡೆಗೆ ಎಲ್ಲರೂ ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ಸೊ ಶಿಬಿರ ಆರಂಭದ ಎಲ್ಲ ಚಟುವಟಿಕೆಗಳಾಯಿತು. ಗೊತ್ತಿದೆ ನಿಮಗೆ, ಇದೊಂದು 25ರಿಂದ 30 ಲಕ್ಷದವರೆಗೆ ಆಗುವಂಥ ಆರ್ಥಿಕವಾಗಿ ಖರ್ಚು ಮಾಡಬೇಕಾಗಿರುವಂಥ ಶಿಬಿರ. ಇಷ್ಟು ಹಣ, ಧನ, ಧಾನ್ಯ ಎಲ್ಲವೂ ಕೂಡ ಎಲ್ಲಿಂದಲೂ ತಂದಿಲ್ಲ. ನೀವೆಲ್ಲ ನಮ್ಮ ಹಿಂದೆ ಇರುವಂಥ ಸಾವಿರಾರು ಕೈಗಳು, ನೂರಾರು ಮನಸ್ಸುಗಳು ಕೊಟ್ಟು ಈ ಶಿಬಿರನ ಮಾಡಿದ್ದಾವೆ.
ಇಷ್ಟು ದೊಡ್ಡ ನಾವು ಕೇವಲ 100 ಒಳಗಡೆ ಈ ಶಿಬಿರಾರ್ಥಿಗಳು ಇರಬೇಕಂತ ಯೋಚನೆ ಮಾಡಿದ್ವಿ. 200 ಅಪ್ಲಿಕೇಶನ್ಸ್ ಕೊಟ್ಟರು ಮುಗಿಯಲಿಲ್ಲ. 200ರಿಂದ 250 ಜನರಿಗೆ ರಿಜೆಕ್ಟ್ ಮಾಡಿದ್ದೀವಿ. ನಮ್ಮಲ್ಲೇ ಇರುವಂಥ ಸಂಪನ್ಮೂಲ ವ್ಯಕ್ತಿಗಳಿಗೆ ಒಂದೊಂದು ಕೊಟ್ಟಿದ್ವಿ. ನೀವು ಒಂದೊಂದು ಕೊಡ್ತೀವಪ್ಪ, ನಿಮಗೆ ಬೇಕಾಗಿರೋರು ಕೊಡಿ ಅಂತ. ನನ್ನ ಪಾಲಿಂದು ನಾನು ತಗೊಳಕ್ಕೆ ಆಗಲಿಲ್ಲ. ಅಂದರೆ ಎಲ್ಲ ಕೊಟ್ಟರು ಕೂಡ ಸಾಕಾಗಲಿಲ್ಲ. ಕೇವಲ 4 ದಿನದಲ್ಲೇ 200 ಅಪ್ಲಿಕೇಶನ್ಸ್ ಹೋಯಿತು. ಮತ್ತೆ ಯಾರು ಬಂದರೂ ಸಿಗಲಿಲ್ಲ. 182 ಜನ ವಿದ್ಯಾರ್ಥಿಗಳು ಬಂದು ದಾಖಲಾದರು. 3 ಕಾರ್ಯಕ್ರಮಗಳು, ಒಂದು ಅಂಬೇಡ್ಕರ್ ಜಯಂತಿ, ಇನ್ನೊಂದು ಬಸವ ಜಯಂತಿ, ಇಂದು ಬುದ್ಧ ಪೂರ್ಣಿಮೆ. ಆರಂಭದಲ್ಲಿ ಮತ್ತೆ ಮಳೆಯಲ್ಲಿ ಮಾನವೀಯತೆ ಹೇಗೆ ಅಂತ ಯೋಚನೆ ಮಾಡ್ಕೊಳ್ತಾ ನನ್ನೊಳಗೆ ಒಂದು ಸ್ವಲ್ಪ ಅಹಂಕಾರ ಇತ್ತಲ್ಲ, ನಮಗೆಲ್ಲ ಗೊತ್ತು ಅಂತ. ಯಾಕಂದರೆ ನಾವು ಒಂದು 40 ವರ್ಷಗಳ ಬೀದಿ ನಾಟಕ, ಅಬ್ದುಲ್ಲಾ ಸರ್ ಜೊತೆನೂ ನಾನು ಬೀದಿ ನಾಟಕವನ್ನು, ಹಾಡನ್ನು ಇಡೀ ರಾಜ್ಯದಾದ್ಯಂತ ಸುತ್ತಿದ್ದೀವಿ. ನಾನು ತುಂಬ ಗೊತ್ತಿದೆ ಏನು ಮತ್ತೆ ಮಾನವೀಯತೆ. ಅದೇ ಹಾಡು ಆಡ್ತೀನಿ, ಅದೇ ನಾಟಕ ಮಾಡ್ತೀವಿ, ಅದೇ ಮಾತು ಹೇಳ್ತೀವಿ ಅಂತ ನಾನು ಅಂದ್ಕೊಂಡಿದ್ದೆ. ಶಿಬಿರ ಆರಂಭ ಆಯಿತು. 4 ದಿನಗಳ ಕಾಲ ಸ್ವಲ್ಪ ಒಂದು 10% ಹುಡುಗರು ಅಳೋಕೆ ಆರಂಭ ಮಾಡಿದ್ರು. ಅದೊಂದು ಪ್ರಯೋಗ ಆಯಿತು ನಮಗೆ, ಆ ಅಳವನ್ನು ನಿಲ್ಲಿಸ್ಬೇಕು ಹೇಗೆ ಅಂತ. ನಾವಾಗಿಲ್ಲದೆ ಅವರಾದ್ವಿ. ನನ್ನೊಟ್ಟಿಗೆ 50 ಜನ ಸಂಪನ್ಮೂಲ ವ್ಯಕ್ತಿಗಳು, ಸಹಾಯಕರು, ಅಸೋಸಿಯೇಟ್ ಡೈರೆಕ್ಟರ್ಸು, ಸಂಗೀತ ವಿದ್ವಾಂಸರು, ಕಾರ್ಯಕರ್ತರು ಸೇರಿ 50 ಜನ ಒಂದಾದ್ವಿ. ನಾವಾಗದೆ ನಾವು ಅವರಾದ್ವಿ. ಆಳು ನಿಂತೋಯ್ತು. ಅವರಾಗಿದ್ದರಿಂದ ನಮ್ಗೆ ಅರ್ಥ ಆಯಿತು, ನಮ್ಮೊಳಗಡೆ ಅಹಂಕಾರ ಇದೆ, ಮಾನವೀಯತೆ ಕಡಿಮೆಯಾಗಿದೆ ಅಂತ. ಹಾಗಾಗಿ ಮೊದಲು ನಮ್ಮೊಳಗೆ ನಾವೇನೇನು ಅಂದುಕೊಂಡಿದ್ದೀವೋ ನಮ್ಮೊಳಗೆ ಅಹಂಕಾರ ಕಡಿಮೆಯಾಗಿ ಮಾನವೀಯತೆ ಮೊಳೆಯಬೇಕು, ಅದು ಅರಳಬೇಕು ಅಂತ ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು. ಈಗ ಇದು 19ನೇ ದಿನ. ಮಕ್ಕಳು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾವೆ. ನಾವು ಹೋಗ್ಬೇಕಾ ಸರ್ ಇಲ್ಲಿಂದ? ಸರ್ ಹೋಗಬೇಕು ಅನ್ನಿಸ್ತದೆ, ನಮ್ಮ ಅಪ್ಪ ಅಮ್ಮ ಬೇಕು ಅನ್ನಿಸ್ತದೆ, ಹೋಗ್ಬಾರ್ದು ಅನಿಸುತ್ತೆ. ಏನು ಹೇಳಿ ಸರ್, ರಜಪ್ಪ ಸರ್ ಹೇಳಿ ಸರ್ ಅಂತ ಸುತ್ತು ಕುತ್ಕೊಂಡ್ಬಿಡ್ತವೆ ಮಕ್ಕಳು. ನಾವು ತಟ್ಟೆಯಲ್ಲಿ ಮುದ್ದೆ ಹಾಕ್ಕೊಂಡ್ರೆ ಒಂದು ತುತ್ತೆ ತಿನ್ನಕ್ಕಾಗ ಸರ್, ಎಲ್ಲ ಹಂಚ್ಕೊಂಡ್ಬಿಡ್ತವೆ. ಅವೇ ನನಗಿಡಲ್ವಾ ಅಂತ ಒಬ್ರೊಬ್ರು ಒಂದೊಂದು ತುತ್ತನ್ನು ಕಿತ್ಕೊಳ್ತಾ ಇದ್ದೇವೆ, ತಿಂತಾ ಇದ್ದೇವೆ, ಹಂಚ್ಕೊಳ್ತಾ ಇದ್ದೇವೆ. ಎಂಜಲು ಇಲ್ಲ, ಪಂಜಲು ಇಲ್ಲ, ಎಂಥದ್ದಿಲ್ಲ. ಜಾತಿನೂ ಇಲ್ಲ, ಧರ್ಮನೂ ಇಲ್ಲ, ಶ್ರೀಮಂತರು ಇಲ್ಲ, ಬಡವರಿಲ್ಲ. ಇದಾಗಿದೆ. ನಾನು ಒಂದೇ ಒಂದು ಘಟನೆ ಹೇಳ್ತೀನಿ, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಒಬ್ಬ ಧ್ರುವ ಅಂತ ಹುಡುಗ, ಬಹುಶಃ ಇಲ್ಲಿ ತೇರಳಿ ಹುಡುಗ, ಅವನಿಗೆ ಕಾಲು ಚುಚ್ಕೊಂಡು ಸೆಫ್ಟಿಕ್ಕಾಗಿ ಕ್ಯೂ ತುಂಬ್ಕೊಂಡ್ಬಿಟ್ಟಿದೆ. ಮೊನ್ನೆ ರಾತ್ರಿ ಎಲ್ಲ ಹತ್ತಿದ್ದಾನೆ, ನನಗೆ ಗೊತ್ತಾಗಲಿಲ್ಲ. ಬೆಳಗ್ಗೆ ಹೋಗಿ ನಾನು ಅವ್ನು ನೋಡಿದೆ, ಕಣ್ಣು ಸುರಿತಾ ಇತ್ತು, ನೀರು ಸುರಿತಾ ಇತ್ತು ಧಾರಾಕಾರವಾಗಿ. ತಟ್ಕೊಳಕ್ಕಾಗ್ತಾ ಇರಲಿಲ್ಲ ಅವನ ಕೈಯಲ್ಲಿ. ನಾನು ಹೋಗಿ ಅದನ್ನು ನೋಡಿ ನನಗೆ ಕರಳು ಚೂಟಿಸ್ತು. ಅವನ ಕಣ್ಣನ್ನು ನೀರನ್ನು ಒರೆಸ್ದೆ. ಹೋಗಿ ನಾನು ತರ್ತೀನಿ ಊಟ ಅಂದರೆ ಬೇಡ, ನಾನು ನೋಗಿ ತಿನ್ನೋಕ್ಕಾಗಲ್ಲ ಅಂತ, ಆದರೂ ಇರೋ ಮಗನೇ ಹೋಗ್ತೀನಿ ಅಂತ ಹೋದೆ. ನಾನು ಹೋಗಿ ಕೈ ತೊಳ್ಕೊಂಡು ಬರೋಷ್ಟೊತ್ತಿಗೆ ವೈಷ್ಣವಿ ಅಂತ ಮುದುವಾಡಿ ಹುಡುಗಿ ಆ ಹುಡುಗನಿಗೆ ಊಟ ತಿನ್ನಿಸ್ತಾ ಇದ್ಲು. ಊಟ ಹೆಂಗೆ ತಿನ್ನಿಸ್ತಿದ್ಲು ಅಂದರೆ, ತೆಗಿ ಮಗನೇ ಅಂತ ಕಣ್ಣೆಲ್ಲ ಒರೆಸಿ, ಮುಖ ಎಲ್ಲ ಸವರಿ, ತಲೆನ ಸವರಿ, ಬಾಯಿ ತೆಗೆಸಿ, ಅವಳು ಆ ಬಾಯಿಂದ ತೆಗಿಮ್ಮ ತೆಗಿ ಅಂತ ಅವನಿಗೆ ಊಟ ಕೊಡ್ತಾ ಇದ್ಲು. ಅದು 3 ಫೋಟೋ ಇಟ್ಕೊಂಡಿದ್ದೀನಿ. ಅವಳ ಒಳಗಡೆ ಆ ತಾಯಿಯ ಕರುಳು, ಪ್ರೀತಿ, ಮಮಕಾರ, ಕಾರುಣ್ಯ, ಅದನ್ನು ನೋಡಿ ನಾನು 1 ಗಂಟೆಯ ಕಾಲ ಸ್ತಬ್ಧ ಆಗೋದೆ. ನನ್ನ ಕೈಲಿ ಆಗಲಿಲ್ಲ ತಡ್ಕೊಳ್ಳೋಕ್ಕೆ. ನಾನೇನೇನು ಅಂದ್ಕೊಂಡಿದ್ದೀನಲ್ಲ, ಆ ಹುಡುಗಿಯಲ್ಲಿರೋದು ಬರಲಿಲ್ವಲ್ಲ ನನ್ನೊಳಗೆ ಅಂತ. ಇಂಥ ಮಾನವೀಯ ಅಂಶಗಳು ಮಕ್ಕಳಲ್ಲಿದ್ದಾವೆ, ದೊಡ್ಡವರಾದ ನಮ್ಮಲ್ಲಿ ಮರೆಯಾಗಿದ್ದಾವೆ. ಅದಕ್ಕೆ ಈ ಶಿಬಿರ ಮಕ್ಕಳಲ್ಲಿ ಮೊಳೆಯೋದಲ್ಲ, ನಮ್ಮೊಳಗೆ ಮೊಳೆಯಬೇಕು ಮಾನವೀಯತೆ, ನಮ್ಮೊಳಗೆ ಅರಳಬೇಕು ಮಾನವೀಯತೆ ಅಂತ ನಮ್ಗೆ ಅರ್ಥ ಮಾಡಿಸಿದೆ. 18 ದಿನಗಳ ಕಾಲ ಮೊಬೈಲ್ ಮುಟ್ಟಿಲ್ಲ, ಯಾರು ಟಿ ವಿ ನೋಡಿಲ್ಲ,
ಸ್ನಾನ ಕೇವಲ 3 ಸಲ ಮಾಡಿರೋದು 18 ದಿನದಲ್ಲಿ. ನೀರಿನ ಕಷ್ಟ ಇದೆ, 3 ಸಲ ಮಾಡಿರೋದು. ಆಮೇಲೆ ಮುದ್ದೆ ತಿಂದಿದ್ದಾರೆ, ತಟ್ಟೆ ತೊಳೆದಿದ್ದಾರೆ, ಕಸ ಗುಡಿಸಿದ್ದಾರೆ, ಇಡೀ ಆದಿಮನ ಶುಚಿತ್ವಗೊಳಿಸಿದ್ದಾರೆ. ಬೆಟ್ಟ ಹತ್ತಿದ್ದಾರೆ, ಗುಹೆ ಒಳಗೋಗಿದ್ದಾರೆ, ಬಂಡೆ ಮೇಲಿಂದ ಜಾರಿದ್ದಾರೆ, ಕೋಣದ ಕುಪ್ಪಳಿಸಿದ್ದಾರೆ, ಗೆಜ್ಜಿಗೆ ಆಡಿದ್ದಾರೆ, ಗೋಳಾಟ ಆಡಿದ್ದಾರೆ, ಬುಗುರಿ ಆಡಿದ್ದಾರೆ, ಹುಲಿಗೆತ್ತಾಡಿದ್ದಾರೆ. ಹಾಗೆಯೇ ನೂರಾರು ರೀತಿಯಾದಂಥ ಹಾಡುಗಳನ್ನು ನಾಟಕಗಳನ್ನು ಭಾವನೆಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ನಾಟಕ ಕಲಿಯೋದಷ್ಟೇ ಅಲ್ಲ, 12 ಕಲಾ ಪ್ರಕಾರಗಳನ್ನು ಕಲ್ತಿದ್ದಾರೆ ಅವರು. ಇಡೀ ಶಿಬಿರದಲ್ಲಿ ನನ್ನ ಎಲ್ಲ ಸ್ನೇಹಿತರಿಗೆ ಹೇಳಿದ್ದು, ಯಾರು ಬೈಬಾರ್ದು, ಯಾರು ಹೊಡಿಬಾರ್ದು ಅಂತ. ಅದನ್ನು ನನ್ನ ಎಲ್ಲ ಗೆಳೆಯರು, ನನ್ನ ಸಹಪಾಠಿಗಳು ಭಾಳ ಅಚ್ಚುಕಟ್ಟಿನಿಂದ, ಅಷ್ಟೇ ಪ್ರೀತಿಯಿಂದ ಮಕ್ಕಳಾಗ್ಬಿಟ್ರು. ಸೊ ಇವತ್ತು ಸಾಧ್ಯ ಇದೆ. ನಾವು ಅವರಾದರೆ, ಮಗುವಾದರೆ ಎಲ್ಲವನ್ನೂ ಮಾಡಬಹುದು. ನಾವು ನಾವಾಗಿದ್ದೀವಿ. ಅಹಂಕಾರದಿಂದ ನಮ್ಮಿಂದ ದೂರ ಇದ್ದಾರೆ ಎಲ್ಲರೂ. ಮಗುವಾದರೆ ನಮ್ಮನ್ನು ಮುದ್ದಿಸ್ತಾರೆ, ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಈ ಶಿಬಿರ ಆ ಥರದ ಒಂದು ಕಲಿಕೆಯನ್ನು ಕೊಟ್ಟಿದೆ. ಇಂಥ ಕಲಿಕೆಗೆ ಆದಿಮ ಈ ಅಂಗಳವನ್ನು ರೂಪಿಸ್ಕೊಂಡಿದೆ. ಆದಿಮನ ಹೇಳ್ತಾರೆ ಅವರು, ಇದು ನಮ್ಮದು ಆದಿಮ ಅಂತ ಗಟ್ಟಿಯಾಗಿ ಹೇಳ್ತಾರೆ. ಎಲ್ಲಿದ್ದೀರಿ ಮಕ್ಕಳೇ? ಯಾರ್ದು ಆದಿಮ? ಇವತ್ತಾರ್ದು? ಮುಂದೆ ಯಾರ್ದು? ಈ ಆದಿಮ ಅವ್ರದ್ದಾಗಿದೆ. ಅವ್ರಿಗಾಗಿ ಮೀಸಲಿಡೋಣ. ನಮಸ್ಕಾರ. ಅನಿಸಿಕೆಗಳನ್ನು ಹೇಳಿದಂಥ ರಾಜಪ್ಪ ಅವರಿಗೆ ಧನ್ಯವಾದಗಳು. ಈಗ ಹಿರಿಯ ಓಡಾಟಗಾರ್ತಿ ಹಾಗೂ ರಂಗ ಕಲಾವಿದರಾದ ಡಾಕ್ಟರ್ ದು ಸರಸ್ವತಿ ಮೇಡಮ್ನವರು ವೇದಿಕೆಯಲ್ಲಿ 4 ಮಾತು. ವೇದಿಕೆ ಮೇಲಿರುವ ಗಣ್ಯರು, ಎದುರುಗಿರೋ ಎಲ್ಲ ಬಂಧುಗಳಿಗೂ, ವಿಶೇಷವಾಗಿ ಈ ಶಿಬಿರದ ಎಲ್ಲ ಪುಟಾಣಿಗಳಿಗೂ ಪ್ರೀತಿಯ ನಮಸ್ಕಾರಗಳು. ನನಗೆ ಈ ಥೀಮು ತುಂಬ ಇಷ್ಟ ಆಯಿತು. ಆ ಮಾನವೀಯತೆ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಆದರೆ ಮರ್ತೋಗಿದ್ದೀವಿ ನಾವು. ಅದನ್ನು ನೆನಪಿಸೋ ಅಂಥದ್ದನ್ನು ಮಕ್ಕಳು ಮಾಡಿದ್ದಾರೆ ಅಂತ ಈಗ ಮಾತಾಡಿದ್ದು ಶಿಬಿರದ ನಿರ್ದೇಶಕರಿಂದ ಅರ್ಥ ಆಗಿದ್ದು. ನಾನೊಂದು 2-3 ವಿಷಯ ಪಾಯಿಂಟ್ ಮಾಡ್ಕೊಂಡಿದ್ದೆ. ಇವರು ರಾಮಚಂದ್ರನ ಕಳಿಸಿರೋ ಅಂಥ ಥೀಮು ಒಂದನ್ನು ಇಟ್ಕೊಂಡು. ಇಂಥದ್ದು ಚುಕ್ಕಿ ಮೇಳದ ಮೂಲಕ ನಾವು ಮನುಷ್ಯ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು ಅಂತ, ಅದರ ಜೊತೆಯಾಗಿ ನೈತಿಕತೆಯನ್ನು ಕಲಿಸೋದು ಅಂತ ಅಂದ್ಬಿಟ್ಟು. ನನಗೆ ನೈತಿಕತೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡಿರುವಂತಹ ಸಂವಿಧಾನಾತ್ಮಕ ನೈತಿಕತೆ, ಅದೇ ನೈತಿಕತೆ. ಯಾಕೆ ಅಂತಂದರೆ ಭಾರತದಲ್ಲಿ ಜಾರಿಯಲ್ಲಿರೋದು ಜಾತಿ ವ್ಯವಸ್ಥೆ, ಜಾತಿಯೇ ಕಾನೂನಾಗಿದೆ. ಇದು ನಮಗೆ ಮತ್ತೆ ಹೇಳಬೇಕಾಗಿಲ್ಲ, ಎಲ್ಲ ದಮನಿತರು ಅನುಭವಿಸುವಂಥದ್ದು. ಅಂಥ ಜಾತಿ ಪೀಡಿತ ಭಾರತಕ್ಕೆ ಹೊಸ ನೈತಿಕತೆಯನ್ನು ಕಲಿಸಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಏನು ಈ ಸಂವಿಧಾನಾತ್ಮಕ ನೈತಿಕತೆ ಅಂತ ಅನ್ನೋವಾಗ, ಈ ನೈತಿಕತೆ ಈ ಭಾರತೀಯ ಸಮಾಜಕ್ಕೆ ಗೊತ್ತಿಲ್ಲ, ಇದನ್ನು ಕಲಿಸ್ಬೇಕು ಅಂತ. ಇಟ್ ಶುಡ್ ಬಿ ಕಲ್ಟಿವೇಟೆಡ್ ಅಂತ ಬಾಬಾ ಸಾಹೇಬರು ಹೇಳಿದ್ದು. ಹೊರಗಡೆ ಬಂದು ಕಾನೂನಿನ ಪ್ರಕಾರ ಯಾರನ್ನು ನಾವು ಭೇದ ಭಾವ ಮಾಡಬಾರ್ದು ಅಂತ ಹೇಳ್ತೀವಿ. ಮನೆಗೆ ಹೋಗಿ ಭೇದ ಭಾವ ನಾವು ಮಾಡ್ತೀವಿ. ಯಾಕೆ ಅಂತಂದರೆ ನಮ್ಮ ಮನೆಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಸಮಾಜದಲ್ಲಿ ಜಾರಿಯಲ್ಲಿರುವಂಥದ್ದು ಬೇರೆಯೇ ನೈತಿಕತೆ. ಅದು ಜಾತಿ ತಾರತಮ್ಯವನ್ನು ಆಧರಿಸಿದ ನೈತಿಕತೆ, ಗಂಡು ಹೆಣ್ಣು ಭೇದವನ್ನು ಆಧರಿಸಿದ ನೈತಿಕತೆ, ಬಡವ ಬಲ್ಲಿದ ಅನ್ನೋ ಭೇದವನ್ನು ನಂಬಿರುವಂತಹ ಸಮಾಜದಲ್ಲಿ. ಮತ್ತು ಈ ನೈತಿಕತೆಯನ್ನು ಹೆಂಗೆ ಕಲಿಸ್ಬೇಕು ಅಂತ ಅನ್ನೋದ್ರ ಬಗ್ಗೆ ಬಾಬಾ ಸಾಹೇಬರು ಸಿವಿಕ್ ಕಾನ್ಷಿಯಸ್ನೆಸ್ ಬಗ್ಗೆ ಹೇಳ್ತಾರೆ. ಅಂದರೆ ಒಂದು ನಾಗರಿಕ ಪ್ರಜ್ಞೆ ಅನ್ನೋದನ್ನು ಹೇಳ್ತಾರೆ. ಏನು ಈ ನಾಗರಿಕ ಪ್ರಜ್ಞೆ ಅಂದರೆ, ಯಾರೋ ಒಬ್ಬರು ಸಂಕಟದಲ್ಲಿ ಬೇಯ್ತಾ ಇರೋವಾಗ ಆ ಸಂಕಟ ನನ್ನದಾಗಿಲ್ಲದೆ ಇರ್ಬೋದು, ನನಗಂತ ಸಂಕಟ ಇಲ್ಲದೆ ಇರ್ಬೋದು,
ಅಂದ್ರೂ ಕೈ ಚಾಚಿ ನಿನ್ನ ಜೊತೆಯಲ್ಲಿ ನಾನಿದ್ದೀನಿ ಅಂತ ಅನ್ನೋದೇ ಆ ನಾಗರಿಕ ಪ್ರಜ್ಞೆ. ಅದನ್ನು ಕೂಡ ನಾವು ಬೆಳೆಸ್ಕೋಬೇಕಾಗಿದೆ. ಆ ಬೆಳೆಸ್ಕೊಳ್ದೇ ಬರುವಂಥದ್ದು ಅಲ್ಲ. ಇದನ್ನು ತುಂಬ ಸ್ಪಷ್ಟವಾಗಿ ಬಾಬಾ ಸಾಹೇಬರು ಹೇಳಿದ್ದಾರೆ. ಇದನ್ನು ನಾವು ಕಲಿಬೇಕಾಗಿದೆ ಅಂತ ಅನ್ನೋದನ್ನು. ಬಹುಶಃ ಇಲ್ಲಿ ಆದಿಮದ ಮೂಲಕ ಈ ಮಕ್ಕಳಿಗೆ ಮಾಡ್ತಾ ಇರುವಂಥ ಈ ರಂಗ ಶಿಬಿರಗಳೇನಿದೆ, ಈ ಮೌಲ್ಯವನ್ನು ಕಳಿಸೋವಂಥದ್ದು, ಅದಕ್ಕೆ ಇದು ಭಾಳ ಮುಖ್ಯವಾಗಿರೋದು ಅಂತ ನನಗೆ ಅನಿಸೋದು. ಈಗಾಗಲೇ ನಾವು ಅದರದ್ದು ಒಂದು ಝಲಕನ್ನು ನೋಡಿದ್ವಿ. ಆ ಮೊದಲು ಮಾಡಿದಂತಹ ನೃತ್ಯ ಪ್ರಕಾರದಲ್ಲಿ ಅದರಲ್ಲಿ ಬಳಸ್ಕೊಂಡಿರುವಂಥ ಸಾಹಿತ್ಯ ಆಗಿರ್ಬೋದು, ಎಲ್ಲ ರೀತಿಯ ಕಲಾ ಪ್ರಕಾರಗಳು ಆಗಿರ್ಬೋದು, ಅದು ತುಂಬ ಅದ್ಭುತವಾಗಿ ಬಂತು. ಎಲ್ಲ ಪುಟಾಣಿಗಳಿಗೂ ತುಂಬ 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 ಪ್ರೀತಿಯ ನಮಸ್ಕಾರಗಳನ್ನ ಹೇಳ್ತೀನಿ. ಶಬಾಸ್ ಮಕ್ಕಳ. ಹಾಗೆ ಈ ನೆಲ ಸಂಸ್ಕೃತಿಯ ಮೂಲಕ ಅಂತ ಇದರಲ್ಲಿ ಒಂದು ಮಾತನ್ನು ಹೇಳಿದಿರಿ. ಈ ನೆಲ ಸಂಸ್ಕೃತಿಯ ಮೂಲಕ ಮನುಷ್ಯ ಪ್ರೀತಿಯನ್ನು, ನಾನು ಅಂದ್ಕೊಳ್ಳೋದು ಈ ನೆಲ ಸಂಸ್ಕೃತಿಯಿಂದ ಮನುಷ್ಯ ಪ್ರೀತಿಯತ್ತ ಸಾಗೋದಕ್ಕೆ ಈ ಎಲ್ಲ ಆರ್ಟ್ ಫಾರ್ಮ್ಗಳೂ ದಾರಿಗಳು ಅಂತ ನಾನು ಭಾವಿಸ್ತೀನಿ. ಇವು ಎಂಥ ದಾರಿಗಳು ಅಂತಂದರೆ, ಆರ್ಟ್ ಫಾರ್ಮಿಗೆ ಒಂದು ಹೀಲಿಂಗ್ ಟಚ್ ಇದೆ, ಅದಕ್ಕೆ ಪರಿವರ್ತಿಸುವ ಒಂದು ಗುಣ ಇದೆ. ನಾನು ಆರ್ಟ್ ಫಾರ್ ಆರ್ಟ್ಸ್, ಯಾಕಂದರೆ ಕಲೆಗಾಗಿ ಕಲೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಕಲೆ ಇರೋದು ಬದುಕಿಗಾಗಿ ಅಂತ ಅನ್ನೋದನ್ನು. ಆಗ ಈ ಹಾಡು, ಕುಣಿತ, ಕತೆ, ನಾಟಕಗಳು ಇವು ಎಲ್ಲವನ್ನೂ ಪ್ರೀತಿ ಹತ್ರ ಕರ್ಕೊಂಡೋಗೋವಂಥ ದಾರಿಗಳೇ ಆಗಿದ್ದಾವೆ. ಇವು ಹೆಂಗೆ ಅಂತಂದರೆ, ಇದಕ್ಕೇನು ನಾವು ದೊಡ್ಡ ಮೆಟಫರ್ನ ಹುಡುಕಬೇಕಾಗಿಲ್ಲ. ಉರಿಯೋ ಬಿಸಿಲಿಗೆ ಛತ್ರಿ ಇದ್ದಂಗೆ, ಕಲ್ಲು ಮುಳ್ಳಿನ ಹಾದಿಗೆ ಮೆಟ್ಟಿದ್ದಂಗೆ, ಕತ್ತಲಿಗೆ ತೋರಿಸುವಂಥ ದಾರಿ ತೋರಿಸುವಂತಹ ದೀಪ ಇದ್ದಂಗೆ, ಆ ದಾರಿಯಲ್ಲಿ ನಡೆದಾಗಲೇ ನಮಗೆ ಪ್ರೀತಿಯ ಸಾಕ್ಷಾತ್ಕಾರ ಆಗೋದು. ಇದು ನೆಲ ಸಂಸ್ಕೃತಿ ಅಂತ ಅಂದ ತಕ್ಷಣ ಭೂಮಿ ತಾಯಿಯ ಸಂಸ್ಕೃತಿ ಇದು. ಈಸ್ಟೋ, ವೆಸ್ಟೋ, ನಾರ್ತೋ, ಸೌತೋ, ಅದು ಯಾವ ಭೇದವನ್ನು ಅರಿಯದ ಜಗದ ನೆಲದ ಯಾವುದೇ ಮೂಲೆಯಿಂದ ಬರುವಂತಹ ಪ್ರೀತಿಯನ್ನು, ಅದು ಕೇವಲ ಮನುಷ್ಯ ಪ್ರೀತಿಯಲ್ಲ. ಬುದ್ಧ ಪ್ರೀತಿಯನ್ನು ಕೇವಲ ಮನುಷ್ಯರಿಗೆ ಸೀಮಿತಗೊಳಿಸಲಿಲ್ಲ. ಪಶು, ಪಕ್ಷಿ, ಮರ, ಗಿಡ ಎಲ್ಲದಕ್ಕೂ ವಿಸ್ತರಿಸಿದಂತಹ ಬುದ್ಧನ ಕರುಣೆ ಮತ್ತು ಮೈತ್ರಿ ಇದೆಯಲ್ಲ, ಅಂತಹ ಒಂದು ಪ್ರೀತಿ. ಮಕ್ಕಳಿಗೆ ಇತಿಹಾಸವನ್ನು ಕಲಿಸೋದು ಈ ಚುಕ್ಕಿ ಮೇಳದ ಒಂದು ಉದ್ದೇಶ ಆಗಿದೆ. ಈ ಯಾವ ಇತಿಹಾಸವನ್ನು ನಾವು ಕಲಿಬೇಕಾಗಿದೆ? ಇದು ಯಾವುದೋ ಭವ್ಯ ಭಾರತದ ಇದೇ ಸಂಸ್ಕೃತಿ ಅಂತ ಅನ್ನೋದ, ಅಥವಾ ಈ ದಮನಿತ ನೆಲೆಯಿಂದ ಬಂದಂಥವರು ಆ ದಮನವನ್ನು ಎದುರಿಸೋದಕ್ಕೆ ಅವರ ಸಂಕಟ ಅವಮಾನವನ್ನೇ ಹಾಡು, ಕುಣಿತ, ಕತೆಗಳನ್ನಾಗಿಸಿದಂತಹ ಇತಿಹಾಸವನ್ನು ಅಂತ ನಾವು ಆದಿಮದ ಚುಕ್ಕಿ ಮೇಳ ಅಂಥ ಒಂದು ಇತಿಹಾಸವನ್ನು ಹುಡುಕಿ ಕಟ್ಟುವಂಥದ್ದು. ಇದು ಹೆಂಗೆ ಅಂತಂದರೆ, ನಾವು ಇತಿಹಾಸವನ್ನು ಕಟ್ಟುತ್ತಾ ಮಕ್ಕಳಿಗೆ ಕಟ್ಟುವಂಥದ್ದು. ನಾನು ಈ ಕರ್ನಾಟಕದ ಎಲ್ಲ ರಾಜ್ಯಗಳನ್ನು ಸುಮಾರು ಸಲ ಸುತ್ತಿದ್ದೀನಿ. ಇಲ್ಲಿ ಹಟ್ಟಿನಲ್ಲಿ, ಗಲ್ಲಿನಲ್ಲಿ, ಗುಡಿಸಲುಗಳಲ್ಲಿ ಕಲೆ ಸಂಸ್ಕೃತಿ ಇದೆ. ಅದನ್ನು ಹೆಕ್ಕಿ ನಾವು ಇತಿಹಾಸವನ್ನು ಕಟ್ಟಬೇಕಾಗಿದೆ. ಅಂಥದ್ದು ಒಂದು ಪ್ರಯತ್ನವನ್ನು ಆದಿಮದ ಚುಕ್ಕಿ ಮೇಳ ಮಾಡ್ತಾ ಇದೆ. ಸಣ್ಣ ವಯಸ್ಸಿಗೆ ಮಕ್ಕಳಲ್ಲೇನೆ ಇಂಥದ್ದೊಂದು ಬೀಜವನ್ನು ಬಿತ್ತುತ್ತಾ ಇದೆ. ಆ ವಿಷಯದಲ್ಲಿ ಇದು ಭಾಳ ದೊಡ್ಡ ಕೆಲಸ ಅಂತ ನಾನು ಹೇಳ್ತೀನಿ. ಕೊನೆಯದಾಗಿ ಬುದ್ಧನ ನೆನಪು ಮಾಡ್ಕೊಂಡ್ವಿ, ಬಾಬಾ ಸಾಹೇಬ್ರನ್ನ ನೆನಪು ಮಾಡ್ಕೊಂಡ್ವಿ, ಮತ್ತು ಬಸವಣ್ಣನ ನಾವು ನೆನಪು ಮಾಡ್ಕೊಂಡ್ವಿ. ನಾವು ಮರಿಬಾರ್ದಂಥದ್ದು ವ್ಯಕ್ತಿಗಳು ಯಾರು ಅಂತಂದರೆ, ಈ ಎಲ್ಲ ಮಹಾನ್ ಬೆಳಕಿಗೆ ಬತ್ತಿಯಂತೆ, ಎಣ್ಣೆಯಂತೆ ಉರಿದ ರಮಾಯಿ ಆಗಲಿ, ರಮಾಬಾಯಿ ಅಂಬೇಡ್ಕರ್ ಆಗಿರಲಿ, ಅಥವಾ ಯಶೋಧರೆ ಆಗಿರಲಿ,
ನೀಲಾಂಬಿಕೆ ಗಂಗಾಂಬಿಕೆ ಆಗಲಿ, ಅವರನ್ನು ಮರೆತರೆ ನಾವು ನೆಲ ಸಂಸ್ಕೃತಿಯನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆ ನೆಲ ಸಂಸ್ಕೃತಿಯ ನಿಜವಾದ ಕಣ್ಣುಗಳು ಅವರು ಇಲ್ಲದೆ ಇದ್ದಿದ್ದರೆ ಬಹುಶಃ ಬಸವ ಆಗಿರ್ತಿರ್ಲಿಲ್ಲ, ಬಾಬಾ ಸಾಹೇಬರಾಗಿರ್ತಾ ಇರಲಿಲ್ಲ, ಬುದ್ಧ ಆಗಿರೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಈ ಮಾನವ ಸಂಸ್ಕೃತಿ ಶುರುವಾದಾಗಲಿಂದ ಮನುಷ್ಯ ಕುಲದ ಹೊಟ್ಟೆಯನ್ನು ಕಾಪಾಡಿ, ಮನುಷ್ಯ ಕುಲಕ್ಕೆ ಮಾತನ್ನು ಕಲಿಸಿ, ಮನುಷ್ಯ ಕುಲದ ಸಂಕಟವನ್ನು ಹಾಡಾಗಿ ಪರಿವರ್ತಿಸುವಂತಹ ಚೈತನ್ಯ ಇರೋದು ಹೆಣ್ಮಕ್ಕಳಿಗೆ. ಇನ್ನೂ ಒಂದು ಮುಖ್ಯವಾಗಿರೋದು ಅಂದರೆ, ಇಷ್ಟನ್ನೆಲ್ಲವನ್ನು ಮಾಡಿ ಈ ಹೆಣ್ಮಕ್ಕಳು ಯಾವ ಬಿರುದು ಬಾವಲಿಗಳಿಗೂ ಕೇಳಲಿಲ್ಲ, ಯಾರ ಕಿರೀಟಗಳನ್ನು ತೊಡಸ್ರಿ ಅಂತ ಕೇಳಲಿಲ್ಲ, ಸಾಮ್ರಾಜ್ಯವನ್ನು ಕೇಳಲಿಲ್ಲ, ಸಿಂಹಾಸನಗಳನ್ನು ಕೇಳಲಿಲ್ಲ. ಇದು ನಿಜವಾದ ತಾಯ್ತನದ ಸಂಕೇತ. ಈ ಅರ್ಥದಲ್ಲಿ ಯಾರಂದ್ರೂ ತಾಯಂದ್ರಾಗ್ಬೋದು, ಎಲ್ಲ ಗಂಡಸರೂ ತಾಯಂದ್ರೆ ಆಗ್ಬೋದು. ಯಾಕೆ ಅಂದರೆ ಬುದ್ಧ ಆಗಲಿ, ಬಾಬಾ ಸಾಹೇಬರಾಗಿರಲಿ, ಇವರು ಎಲ್ಲರೂ ತಾವು ಹೆಣ್ಣಾಗಿ ಪರಿವರ್ತನೆಗೊಂಡರು. ಅಂಥ ಒಂದು ಎಲ್ಲ ಗಂಡಾಧಿಕಾರದ, ಗಂಡು ಆಳ್ವಿಕೆಯ, ಗಂಡು ಸಂಸ್ಕೃತಿಯ ನಾಶ ಮಾಡುವ, ಕೊಲೆ ಮಾಡುವ, ದ್ವೇಷವನ್ನು ಹೇಳಿಕೊಡುವಂತಹ ಗಂಡಾಳ್ವಿಕೆ. ಇಲ್ಲಿ ಗಂಡಸು ಅಂದ ತಕ್ಷಣ ಗಂಡಸಿನ ರೂಪವನ್ನು ನಾನು ಹೇಳ್ತಿಲ್ಲ, ಪುರುಷಾಧಿಪತ್ಯವನ್ನು, ಪುರುಷ ಅಹಂಕಾರವನ್ನು ಮುರಿದಿರೋ ಅಂಥದ್ದು ಇಂಥ ತಾಯ್ತನದ ಸಂಸ್ಕೃತಿ. ಈ ತಾಯ್ತನ ಅಂತ ಅನ್ನೋದು ಅದು ಕೇವಲ ಹೆಣ್ಣಿಗಷ್ಟೇ ಸೀಮಿತ ಅಲ್ಲ, ಅದು ಲಿಂಗತ್ವವನ್ನು ಮೀರಿದಂತಹ ತಾಯ್ತನ. ಆ ತಾಯ್ತನವನ್ನು ನಾವು ಎಲ್ಲರೂ ಮಾಡಿಸ್ಕೊಳ್ಬೇಕು. ಆಗ್ಲೇ ನಾವು ನಿಜವಾಗ್ಲೂ ನೆಲ ಸಂಸ್ಕೃತಿಯನ್ನು ಕಟ್ಟೋಕ್ಕಾಗೋದು. ಮತ್ತೊಂದು ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಪ್ರೀತಿ, ಬೇಕಾಗಿರೋನ್ನ ಪ್ರೀತಿಸೋದು ತುಂಬ ಸುಲಭ. ಬುದ್ಧ ಹೇಳೋದು ಶತ್ರುಗಳನ್ನು ಪ್ರೀತಿಸು ಅಂತ. ಒಮ್ಮೆ ತಿರುಗಿ ಯೋಚನೆ ಮಾಡಿ, ನಾನು ಯಾರನ್ನ ಶತ್ರು ಅಂತ ಅಂದ್ಕೊಂಡಿದ್ದೀನಲ್ಲ, ಆ ಶತ್ರು ನನ್ನ ಎದುರಿಗೆ ಬಂದರೆ ನಾನು ಅಂತಃಕರಣದಿಂದ ಅವರನ್ನು ಅಪ್ಕೋಬಲ್ಲೆನ ಅಂದರೆ ಮಾತ್ರ ನಾವು ಬುದ್ಧನ ಕಾರುಣ್ಯವನ್ನು ತಗೊಂಡಿದ್ದೀವಿ ಅಂತ ಭಾವಿಸ್ಬೋದು. ಯಾಕಂದರೆ ಅಂಗುಲಿಮಾಲನನ್ನು ಪರಿವರ್ತಿಸಿದವನು. ಇವತ್ತು ಯಾರು ಯುದ್ಧ ಮಾಡ್ತಾ ಇದ್ದಾರೆ ಅವ್ರನ್ನ ನೆನೆಸ್ಕೊಂಡ್ರೆ ಯಾಕಾದರೂ ಇವರು ಬದುಕಿದಾರಪ್ಪ ನನಗನ್ಸುತ್ತೆ ಪ್ರತಿದಿನ. ಯಾರಿಗೆ ಯುದ್ಧ ಮಾಡೋ ತೀಟೆ ಇದೆಯೋ ಹೋಗಿ ರಣಭೂಮಿಗೆ ಇಟ್ಕೊಳ್ರಿ ನಿಮ್ಮ ಬಂದೂಕನ್ನು, ನೀವು ಹೊಡೆದಾಡ್ರಿ. ಯಾಕೆ ಜಗತ್ತಿನ ಎಲ್ಲ ಹೆಣ್ಮಕ್ಳು ಎಲ್ಲ ಯುದ್ಧದಲ್ಲಿ ಯಾವ ಹೆಸರಿನಲ್ಲಿ ಯುದ್ಧ ಆಗಲಿ, ಜಾತಿ ಆಗಲಿ, ಧರ್ಮ ಆಗಲಿ, ಗಡಿ ಆಗಲಿ, ಭಾಷೆ ಆಗಲಿ, ಸತ್ತಿರೋರು ಹೆಣ್ಮಕ್ಕಳು, ಅತ್ಯಾಚಾರಕ್ಕೆ ಒಳಗಾಗಿರೋರು ಹೆಣ್ಮಕ್ಕಳು, ಸತ್ತಿರೋರು ಪುಟಾಣಿಗಳು. ಯುದ್ಧ ಮಾಡಬೇಕು ಅಂತಂದರೆ ಹೋಗ್ರಯ್ಯ, ಕಾದಾಡ್ರಯ್ಯ, ನೀವು ಯುದ್ಧನ ಮಾಡಿಸ್ಬೇಡ್ರಿ, ನೀವು ಹೋಗಿ ಮಾಡ್ರಿ ಅಂತ ಹೇಳಬೇಕು. ಎಲ್ಲರೂ ತಾಯಂದ್ರಾದರೆ ಮಾತ್ರ ನಿಜವಾಗ್ಲೂ ನಾವು ಪ್ರೀತಿಯನ್ನು ತರೋದಕ್ಕೆ ಸಾಧ್ಯ. ಅಂಥ ಒಂದು ಪ್ರೀತಿ ರಾಜಕಾರಣದತ್ತ ಈ ಚುಕ್ಕಿ ಮೇಳ ಹೆಜ್ಜೆ ಇಡ್ತಾ ಇದೆ ಅಂತ ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಹೆಣ್ಮಕ್ಕಳನ್ನ ಕರೆಸ್ರಿ, ಹೆಣ್ಮಕ್ಳ ಕೈನಲ್ಲಿ ನಾಟಕ ಮಾಡಿಸ್ರಿ, ಹೆಣ್ಮಕ್ಳ ಕೈನಲ್ಲಿ ನಾಟಕ ಆಡಿಸಿ ಇಡೀ ಶಿಬಿರನ. ಹೌದು, ತುಂಬ ಖುಷಿ ಆಯಿತು. ಅದು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸೇರ್ಕೊಂಡು ಮಾಡಿರೋ ಅಂಥದ್ದು. ಇನ್ನೂ ಈ ದಿಕ್ಕಲ್ಲಿ ಚಲಿಸ್ಲಿ. 80 ಜನ ಹೆಣ್ಮಕ್ಳು ಇದ್ದಾರೆ, ಹೆಣ್ಮಕ್ಳನ್ನ ಸೇರಿಸ್ಕೋತೀರಿ. ನಾನು ಹೇಳೋದು ಡಿಸಿಷನ್ ಮೇಕಿಂಗಲ್ಲಿ ಹೆಣ್ಮಕ್ಳಿರಲಿ, ಈ ದೇಶದ ನೀತಿ ಮತ್ತು ಯೋಜನೆಗಳನ್ನು ರೂಪಿಸೋದ್ರಲ್ಲಿ ಹೆಣ್ಮಕ್ಳಿರಲಿ. ಯಾಕೆ ಅಂತಂದರೆ ವಿ ಕ್ಯಾನ್ ಬಿ ಎ ಬೆಟರ್ ಆರ್ಗನೈಸರ್ಸು. ನಮಗೆ ಡಿಮಾನಿಟೈಸೇಷನ್ ಆದಾಗ ಹೆಣ್ಮಕ್ಳು ಸಾಸಿವೆ ಡಬ್ಬಿ ಎಕಾನಮಿ ಜಗತ್ತನ್ನು ಮಾಡಿರೋದು. ಯಾವಾಗ ಯುದ್ಧ ಆಗಿ ನಾಶ ಆಗಿದೆಯೋ ಮತ್ತೆ ಬದುಕನ್ನು ಕಟ್ಟಿಕೊಟ್ಟು ಅಂಥವರು ಹೆಣ್ಮಕ್ಳು. ಮತ್ತು ಇಲ್ಲಿ ಗಂಡ್ಮಕ್ಳು ಹೆಣ್ಣು ಜೀವಗಳಾಗಿ, ರಾಜಪ್ಪ ಅವ್ರ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯಿತು.
ಎಲ್ಲರೂ ಹೆಣ್ಣುಗಳಾಗಿ ಇದನ್ನು ಮಾಡಿದಿರಿ. ಈ ಹೆಣ್ತನ ತಾಯ್ತನ ಇನ್ನೂ ವೃದ್ಧಿಗೊಳಿಸಲಿ, ಆ ನಿಟ್ಟಲ್ಲಿ ಆದಿಮ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮುಂದಿನ ಶಿಬಿರಗಳನ್ನು ನಿರ್ದೇಶಿಸಲು ನಿರ್ವಹಿಸಲು ಸರಸ್ವತಿಯವರೇ ದಯವಿಟ್ಟು ಇವತ್ತೇ ಪ್ರಾರಂಭ ಮಾಡಬೇಕು. ನಿಮ್ಮ ನೇತೃತ್ವದಲ್ಲಿ ನಾವು ಶಿಬಿರವನ್ನು ಸಂಘಟಿಸ್ತೀವಿ. ಸರಸ್ವತಿ ಮೇಡಮ್ನವ್ರಿಗೆ ಧನ್ಯವಾದಗಳು. ಮೇಡಮ್ನವರು ಎಲ್ಲ ಪೇರೆಂಟ್ಸು ಮಕ್ಕಳನ್ನು ಬಿಟ್ಟು ಹೋಗುವಾಗ ಬಂದಾಗ ನಾನೊಂದು ಮಾತು ಹೇಳಿದೆ, ನೀವು ಇವತ್ತಿನ 15 ದಿವಸ ತಾಯಿಗಳು ನಾವಾಗ್ತೀವಿ, ನೀವು ಮಲತಾಯಿಗಳಾಗ್ಬಿಡಿ ಅಂತ ಹೇಳಿದ್ದೆ. ಹಾಗಾಗಿ ನಾವು ಆ ಕೆಲಸ ಮಾಡಿದ್ದೀವಿ. ಧನ್ಯವಾದಗಳು. ಈಗ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ ಪ್ರಭಾಕರ್ ಸರ್ ಅವರು 2 ಮಾತನಾಡ್ತಾರೆ. ಎರಡೇ ಮಾತು, ಜಾಸ್ತಿ ಮಾತಾಡಲ್ಲ. ಯಾಕೆಂದರೆ ಈ ಕಾರ್ಯಕ್ರಮ ಆದಮೇಲೆ 2 ನಾಟಕ ಇದೆಯಂತೆ. ಹಿಂಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡೋಕ್ಕೆ ಹೋಗಲ್ಲ. ನಾನೇನಿದ್ರು ಅಭಿನಂದನೆ ಹೇಳ್ತೀನಿ. ಮೊದಲನೇ ಚಪ್ಪಾಳೆ ಹೊಡೆದಾಗಲೇ ಗೊತ್ತಾಗೋಯ್ತು. ಮೊದಲಿಗೆ ಪಿಂಜಾರ್ ಅಬ್ದುಲ್ ಸಾಬ್ ಅವರಿಗೆ ಅಭಿನಂದನೆಗಳು. ಎರಡನೇ ಅಭಿನಂದನೆ ಆದಿಮ ಸಂಸ್ಥೆಯ ಎಲ್ಲ ಸದಸ್ಯರಿಗೆ. ಯಾಕೆ ಅಂತಂದರೆ ನಮ್ಮ ಜಾನಪದ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವಂಥ ಕೆಲಸ ಮಾಡ್ತಾ ಇರುವಂಥ ಆದಿಮ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ. ಮೂರನೇ ಅಭಿನಂದನೆ ಯಾರಿಗೆಪ್ಪ ಅಂತಂದರೆ 18 ದಿವಸಗಳಿಂದ ಯಾರ್ಯಾರು ಈ ಶಿಬಿರದಲ್ಲಿದ್ದೀರಿ ಆ ಎಲ್ಲ ಮಕ್ಕಳಿಗೂ ಕೂಡ ನನ್ನ ಅಭಿನಂದನೆಗಳು. ಯಾಕೆ ಅಂತಂದರೆ ಹೊಸ ಪೀಳಿಗೆಯ ಮಕ್ಕಳು ಇಷ್ಟೊಂದು ಜನ ಈ ಶಿಬಿರದಲ್ಲಿ 18 ದಿವಸ, ಅದು ಮೊಬೈಲ್ ಫೋನ್ ಬಿಟ್ಟು ಎಲ್ಲಾದರೂ ಉಂಟೆ ಮೊಬೈಲ್ ಫೋನ್ ಬಿಡೋದು ಬಿಟ್ಟಿಲ್ಲಿದ್ದೀರಾ ಅಂತಂದರೆ ನಿಜಕ್ಕೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಹ್ಯಾಟ್ಸಾಪ್. ಯಾಕೆ ಅಂತಂದರೆ ಜನಪದ ಅಂತಂದರೆ ಇವತ್ತು ಅದರಲ್ಲಿ ಜನವಿರೋಧಿಯಾದಂಥದ್ದು, ಸಮಾಜ ವಿರೋಧಿಯಾದಂಥದ್ದು ಯಾವುದೂ ಇಲ್ಲ. ಜನಪದ ಅಂತಂದರೆ ಅದರಲ್ಲಿ ನಮ್ಮ ಶ್ರಮಿಕರ ನೋವು, ನಲಿವು, ಕಷ್ಟ, ಸುಖ, ದುಃಖ ಎಲ್ಲವೂ ಕೂಡ ಅಡಗಿದೆ. ನಾವೆಲ್ಲರೂ ಕೂಡ ಈ ಜನಪದವನ್ನು ನೋಡಿ ಕೇಳಿಕೊಂಡು ಬೆಳೆದು ಬಂದಂಥವ್ರು. ಹೀಗಾಗಿ ಆದಿಮ ಸಂಸ್ಥೆ ಇವತ್ತು ಜನಪದವನ್ನು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿರೋ ತಂದೆ ತಾಯಿಗಳೆಲ್ಲ ನಂದೊಂದೇ ಮನವಿ, ನಿಮ್ಮ ಮಕ್ಕಳ ತಲೆ ಮತ್ತು ಕಿವಿಯನ್ನು ಜಾನಪದದ ಕಡೆಗೆ ತಿರುಗಿಸಿ. ನೀವೆಲ್ಲ ಹೇಳ್ತೀರಿ ಟೆಕ್ನಾಲಜಿ ಬೇಕು, ಆದರೆ ಟೆಕ್ನಾಲಜಿ ಬಂದಮೇಲೆ ನಮ್ಮ ತಲೆ ಖಾಲಿ ಆಗ್ತಾ ಇದೆ. ಟೆಕ್ನಾಲಜಿ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ, ನಾವು ಟೆಕ್ನಾಲಜಿಯನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ಆಗಿನ ಕಾಲದಲ್ಲಿ ಯಾವ ಟೆಕ್ನಾಲಜಿ ಇತ್ತು? ನಮ್ಮ ತಾತನ ಕಾಲದಲ್ಲಿ ಯಾವ ಟೆಕ್ನಾಲಜಿನೂ ಇರಲಿಲ್ಲ. 100 ವರ್ಷ ಬದುಕಿದ್ದ ಪುಣ್ಯಾತ್ಮ. ಇವತ್ತು ಟೆಕ್ನಾಲಜಿ ಎಲ್ಲ ಇದೆ, 30-40 ವರ್ಷಕ್ಕೆ ಸತ್ತೋಗ್ತಾವ್ರೆ. ಟೆಕ್ನಾಲಜಿ ಇತ್ತು ಅವತ್ತು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ್ರು. ಟೆಕ್ನಾಲಜಿ ಇತ್ತು ಅವತ್ತು ವಿಶ್ವೇಶ್ವರಯ್ಯನವರು ಡ್ಯಾಮ್ ಕಟ್ಟಿದ್ರು. ಯಾವ ಟೆಕ್ನಾಲಜಿ ಇತ್ತು? ಟಿಪ್ಪು ಸುಲ್ತಾನ್ ಕ್ಷಿಪಣಿ ಕಂಡುಹಿಡಿದ. ಟೆಕ್ನಾಲಜಿ ಅನ್ನೋದು ಒಂದು ಭ್ರಮೆ. ಅದನ್ನು ಬಿಟ್ಬಿಡಿ. ಯಾವತ್ತು ನಿಮ್ಮ ಮಕ್ಕಳ ಕೈಗೆ ನೀವು ಫೋನ್ ಕೊಟ್ರಿ ಅವತ್ತು ನೀವು ಕೆಟ್ರಿ. ಯಾವತ್ತು ನೀವು ಸೀರಿಯಲ್ಗಳ ಮುಂದೆ ಕೂತ್ಕೊಂಡ್ರಿ ಅವತ್ತು ನೀವು ಕೆಟ್ರಿ. ಅವತ್ತು ಯಾವ TV ಸೀರಿಯಲ್ಲು ಇರಲಿಲ್ಲ, ಟಿವಿಗಳು ಇರಲಿಲ್ಲ. ನಾನು ನಮ್ಮ ಅಜ್ಜಿ ಮನೆಗೆ ರಜೆಗೆ ಬಂದಾಗ ನಾನು ಕಲ್ತಿದ್ದೆ ಜಾನಪದ. ಅವತ್ತು ಲೈಟ್ ಕೂಡ ಇರಲಿಲ್ಲ, ಸಗಣಿ ನೆಲ, ಬುಡ್ಡಿ ದೀಪ. ಇದರಲ್ಲಿ ಇವತ್ತು ಜಾನಪದ ಅಂತಂದರೆ ಅದರಲ್ಲಿರುವಂಥ ಶಕ್ತಿ ಯಾವುದರಲ್ಲೂ ಇಲ್ಲ. ಒಂದು ಆತ್ಮೀಯತೆ, ಒಂದು ಸಂಬಂಧ, ಇವಾಗ ಹೇಳಿದ್ರಲ್ಲ ಮಾನವೀಯತೆ, ಅದೆಲ್ಲವನ್ನು ಕೂಡ ಕಲಿಸ್ಕೊಟ್ಟಿದ್ದಂಥದ್ದು ನಮ್ಮ ಜಾನಪದ. ಅವತ್ತು ನಮ್ಮ ಅಜ್ಜಿ, ನೀವೆಲ್ಲ ಹೇಳ್ತಿರಲ್ಲ ಶ್ರೇಯಾ ಘೋಷಾಲ್, ಬಾದ್ಶಾಲ್, ಸೋನು ನಿಗಮ. ನಮ್ಮ ಅಜ್ಜಿನೇ ಶ್ರೇಯಾ ಘೋಷಾಲ್, ಅವಾಗ ನಮ್ಮ ತಾತನೇ ಸೋನು ನಿಗಮ. ಎಷ್ಟು ಚಂದ ಆಡೋರು ಗೊತ್ತಾ? ನಿದ್ದೆ ಬರ್ತಾ ಇಲ್ಲ ಅಂದರೆ ನಮ್ಮ ಅಜ್ಜಿ ಆಡೋಳು, ನಾವು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ವಿ. ಮಗು ಹುಟ್ಟಿದ್ರೆ ಆಡು, ಮಗು ಬೆಳೆದ್ರೆ ಆಡು, ಸತ್ರೆ ಆಡು, ಬದುಕಿದ್ರೆ ಆಡು, ಎಲ್ಲದಕ್ಕೂ ಜಾನಪದ. ಇನ್ನು ಹೊಲಕ್ಕೆ ಹೋದರೆ ನಿಮಗೆ ಕಳೆ ಕೀಳಕ್ಕೆ, ಬಿತ್ತನೆಗೆ, ಎಲ್ಲದಕ್ಕೂ ಸುಗ್ಗಿ ಕಾಲದಲ್ಲಿ ಎಲ್ಲ ಬರೀ ಜಾನಪದ ಜಾನಪದ ಜಾನಪದ. ಇವತ್ತು ನಮ್ಮ ದೇಶದ ಮೇಲೆ ಎಷ್ಟೋ ದಾಳಿಗಳಾಗಿದ್ದಾವೆ, ಆದರೆ ನಮ್ಮ ಜಾನಪದ ಸಂಸ್ಕೃತಿಯನ್ನು ಅಳಿಸಿ ಹಾಕೋದಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ. ಮಕ್ಕಳೇ, ನಿಜವಾಗ್ಲೂ ನೀವು ಪುಣ್ಯವಂತರು. ಮುನ್ಸ್ವಾಮಿ ಸರ್ ಹೇಳ್ತಾ ಇದ್ರು, ನಾನು ಬಂದ ತಕ್ಷಣ ಏನು ಚಚ್ಚಿ ಬಿಸಾಕಿದ್ರು ಸರ್ ಡ್ಯಾನ್ಸು. ನಾನು ಒಂದು 1 ಅವರ್ ಮುಂಚೆ ಬರಬೇಕಾಗಿತ್ತು. ನಾವು ಭಾಳ ಥ್ರಿಲ್ ಆಗೋಯ್ತು ನನಗೆ. ಅಕ್ಕೀಲ್ ಕುದುರೆ, ಗಾಡಿ. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ನಡಿಬೇಕು ಅಂತಂದರೆ ಮರದ ತಂದು ಕೊಡೋರು, ತಳ್ಳೋದು ಮರದ್ದು. ಬುಗುರಿ, ಮಣ್ಣಿನ ಗೊಂಬೆಗಳು. ಇವತ್ತು ಎಷ್ಟು ಜನ ಕೆರೆ ಬಾವಿ ಕುಂಟೆಗೆ ಹೋಗ್ತೀರಿ ಹೇಳಪ್ಪ? ಜೇಡಿ ಮಣ್ಣು ಯಾರು ನೋಡಿದ್ದೀರಾ? ಯಾರೂ ನೋಡಿಲ್ಲ. ಎಲ್ಲ ಬರೀ ಟೆಕ್ನಾಲಜಿ. ಮಗು ಅಳ್ತಾ ಇದೆ ಅಂತಂದರೆ ಕೈಗೆ ಒಂದು ಮೊಬೈಲ್ ಕೊಟ್ಬಿಡ್ತಾರೆ. ನಮ್ಮ ಅಜ್ಜಿ ತಾತ ಆಕಾಶದಲ್ಲಿ ಸೂರ್ಯ ನೋಡು, ಚಂದ್ರ ನೋಡು ಅಂತ ತಿನ್ಸೋರು. ಈಗ ಮೊಬೈಲಲ್ಲಿ ಯಾವುದೋ ಕಾರ್ಟೂನ್ ಹಾಕೊಟ್ಬಿಟ್ಟು ಬಿಟ್ಬಿಡ್ತಾರೆ. ಆ ಮಗು ಏನು ತಿಂತಾ ಇದೆಯೋ ಒಂದು ಗೊತ್ತಾಗಲ್ಲ, ಏನು ತಿನ್ನಿಸ್ತಾ ಇದೀವಿ ಅಂತ ತಂದೆ ತಾಯಿಗೂ ಗೊತ್ತಾಗಲ್ಲ. ಹಿಂಗಂದಾಗ ನಮ್ಮ ಸಂಸ್ಕೃತಿ ಜಾನಪದ ಅಂತಂದರೆ ನಮ್ಮ ಮಣ್ಣಿನ ಸೊಗಡು.
ಆ ಸೊಗಡೆ ಗೊತ್ತಿಲ್ಲ ಅಂದರೆ ಏನು ಮಾಡ್ತೀರಿ ನೀವು ದೊಡ್ಡವರಾದ್ಮೇಲೆ? ಅದು ನಮ್ಮನ್ನು ಬೆಳೆಸುವಂಥ ತಾಕತ್ತಿರೋದು ಜಾನಪದ ಶಕ್ತಿಯಲ್ಲಿದೆ. ಇವತ್ತೆಷ್ಟೋ ಜನ ನೋಡಿ ಸಾವಿರಾರು ಕೋಟಿ ಇದ್ರೂ ಕೂಡ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ. ಯಾಕೆ ಅಂತಂದರೆ ಜೀವನ ಎದುರಿಸುವಂಥ ತಾಕತ್ತವ್ರು ಯಾರಲ್ಲೂ ಇರಲ್ಲ. ನಮ್ಮ ಅಜ್ಜಿ ತಾತ 100 ವರ್ಷ ಯಾಕೆ ಬದುಕಿದ್ರು ಅಂತಂದರೆ ಇಂಥ ಜಾನಪದದಿಂದನೇ ಬದುಕಿದ್ದವರೆಲ್ಲ. ಇವತ್ತು ನೀವು ಪಿಜ್ಜಾ ಬರ್ಗರು ಅದೆಲ್ಲ ತಿಂತಿರಲ್ಲ, ಅವತ್ತು ಯಾವುದೂ ಇರಲಿಲ್ಲ. ತಂಗ್ಳಿಟ್ಟು, ತಂಗಳ ಸಾರು, ತಂಗಳನ ಇದನ್ನೆಲ್ಲ ತಿನ್ಕೊಂಡು ಬೆಳೆದವರು. ತಿನ್ನೋಕೆ ಹೊಟ್ಟೆ ಸಿಗ್ತಾ ಇಲ್ಲ ಅಂದರೆ ಆಡಿ ಹೇಳೋಳು ನಮ್ಮ ಅಜ್ಜಿ ತಿನ್ನೋ ಅಂತ. ಆಯಿತಾ? ಇವತ್ತೆಲ್ಲ ನೀವು ಭಾಳ ಸಫೆಸ್ಟಿಕೇಟೆಡ್ ಆಗಿ ಬೆಳೀತಾ ಇದ್ದೀರಿ. ಅದಲ್ಲ, ನೀವು ನಮ್ಮ ಮಣ್ಣಿನ ಗುಣ ಏನಿದೆ, ನಮ್ಮ ಮಣ್ಣಿನ ಸೊಗಡು ಏನಿದೆ, ಅದನ್ನು ಫಸ್ಟು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಅರ್ಧ ಗೆದ್ರಿ ಅಂತಲೇ ಅರ್ಥ. ಬಿಟ್ಬಿಡಿ ಮೊಬೈಲು, ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಮೊಬೈಲ್ ಬಂದಮೇಲೆ ಏನಾಯಿತು, ಎಲ್ಲ ನಮ್ಮ ಸಂಬಂಧಗಳು ಹಾಳಾದು. ಆಯಿತಾ? ಮಾನವೀಯತೆ ಹಾಳಾಯಿತು. ಇವತ್ತು ಮನೆಯಲ್ಲಿ ತಂದೆ ತಾಯಿ ಇಬ್ಬರು ಮಕ್ಕಳಿರ್ತಾರೆ, ಒಬ್ಬರು ಒಂದೊಂದು ರೂಮ್ ಸೇರ್ಕೊಂಡಿರ್ತಾರೆ, ಎಲ್ಲ ಮೊಬೈಲಲ್ಲೇ ಆರ್ಡರ್ ಮಾಡ್ತಾರೆ. ಯಾರು ಏನು ಮಾಡ್ತಾ ಇದ್ದಾರೆ, ಯಾವ ರೂಮಲ್ಲಿ ಏನೂ ಗೊತ್ತಿಲ್ಲ. ಇವತ್ತು ಮುಂದೆ ಎಲ್ಲ ಒಂದು ಮದುವೆ ಆಯಿತು ಅಂತಂದರೆ ಇಡೀ ಊರಿಗೂರೇ ಬರೋದು ಮದುವೆಗೆ. ಚಪ್ರ ಕಟ್ಟಕ್ಕೆ ಹೋಗ್ರು, ಅಡುಗೆ ಮಾಡೋಕ್ಕೆ ಹೋಗ್ರು, ರಂಗೋಲಿ ಹಾಕಕ್ಕೆ ಹೋಗ್ರು. ಇವತ್ತು ಯಾರು ಬೆಂಗಳೂರಲ್ಲಿ ಯಾರು ಮನೆ ಮುಂದೆ ಆದರೂ ರಂಗೋಲಿ ನೋಡಿದ್ದೀರ ನೀವು? ದೇವರಾಣೆ ಗೊತ್ತಿಲ್ಲ, ರಂಗೋಲಿನೇ ಗೊತ್ತಿಲ್ಲ ಹೊಸ ಪೀಳಿಗೆಯವ್ರಿಗೆ. ಆದರೆ ರಂಗೋಲಿನಲ್ಲೂ ಒಂದು ಶಕ್ತಿ ಇತ್ತು, ಅದರಲ್ಲೂ ಒಂದು ಕಲೆ ಇತ್ತು. ಹೀಗಾಗಿ ಜಾನಪದ ಅನ್ನುವಂಥದ್ದು ನಮ್ಮಲ್ಲಿ ಆಸುವಕ್ಕಾಗಿ ಬೆಳೆದಿತ್ತು. ಈಗ ನಾವು ಟೆಕ್ನಾಲಜಿ ಹೆಸರಲ್ಲಿ ಇದನ್ನೆಲ್ಲ ನಾವು ಕಳ್ಕೊಳ್ತಾ ಇದ್ದೀವಿ. ಸಾಂಸ್ಕೃತಿಕವಾಗಿ ನಾವು ದುಡ್ಡು ಕಾಸು ವಿಚಾರದಲ್ಲಿ ನೀವು ಎಷ್ಟೇ ಶ್ರೀಮಂತರಾಗಿರ್ಬೋದು, ಆದರೆ ಸಾಂಸ್ಕೃತಿಕ ವಿಚಾರದಲ್ಲಿ ನಾವು ಬಡವರಾಗ್ತಾ ಹೋಗ್ತಾ ಇದ್ದೀವಿ. ಇದು ತಪ್ಪು. ಇಂಥ ಸಂದರ್ಭದಲ್ಲಿ ಆದಿಮ ಸಂಸ್ಥೆ ನಿಮ್ಮನ್ನೆಲ್ಲ ನೋಡಿ ಭಾಳ ಖುಷಿಯಾಗೋಯ್ತು ನನಗೆ. ಏನು ಡ್ಯಾನ್ಸ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾಡಿದ್ರು ಮಕ್ಕಳು ಮರಗಾಲು ಕಟ್ಕೊಂಡು ಅಂತಂದರೆ ನನಗೆ ಫುಲ್ ಥ್ರಿಲ್ ಆಗೋಗ್ಬಿಟ್ಟಿತ್ತು. ಮುನ್ಸ್ವಾಮಿ ಸರ್ 1 ಅವರ್ ಮುಂಚೆ ಬರಬೇಕು ಅಂತ ಮುನ್ಸ್ವಾಮಿ ಸರ್ ಹೇಳ್ತಾಯಿದ್ರು, ನೀವು ಬೇಗ ಬಂದಿದ್ರೆ ನಿಮ್ಮ ಕೈಲಿ ಒಂದು ಹಾಡಾಡಿಸ್ತಾ ಇದ್ದೆ ಅಂತ. ಹಾಡಾಡೋದಕ್ಕಿಂತ ಮಕ್ಕಳೇ ಚೆನ್ನಾಗಿ ಕುಣಿದು ಸರ್ ಪಾಪ. ನಿಜಕ್ಕೂ ಕೂಡ ನಿಮಗೆ ನಾನು ಕೋಟಿ ಆದಿಮ ಸಂಸ್ಥೆಯವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಇವತ್ತು ಯಾವ ಸಿನಿಮಾನೂ ಕೊಡಲ್ಲ ನಿಮಗೆ ಅಂತ ಇದು ಸಂತೋಷ. ಈ ಸಿನಿಮಾದಲ್ಲಿ ಬಡೋ ಹಾಡುಗಳು ನೋಡೋದು ಯಾರಾದರೂ ಕೇಳಿದ್ದೀರಾ? ಕಿವಿ ಮುಚ್ಕೋಬೇಕು ಡಮ ಡುಮ್ಮಿ ಅಂತ. ನಮಗೆಲ್ಲ ಸ್ಕೂಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಎರಡೇ, ಗಲ್ಲು ಗಲ್ಲೇನು ತಾ ಗೆಜ್ಜೆ ಗಲ್ಲು ಗಲ್ಲೆ, ಇಷ್ಟೇ. ಈಗ ಹಾಕ್ತಾರೆ, ಅಯ್ಯೋ ಕಿರ್ಚ್ಕೊಂಡು ಓಡೋಬಿಡೋಣ ಅನಿಸುತ್ತೆ ಸರ್. ಎಲ್ಲರೂ ನಾವು ನಮ್ಮ ಮಣ್ಣು ನೋಡ್ರಯ್ಯ ಅಂತಂದರೆ ಎಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿ ಕಡೆಗೆ ಹೋಗ್ತಾ ಇದ್ದೀವಿ ನಾವು. ಏನಾರ ಕೇಳಂಗಿದೆಯಾ? ಒಂದು ನಿನ್ನೆ ಯಾವುದೋ ಪಿಕ್ಚರ್ ರಿಲೀಸ್ ಆಯ್ತು ಸರ್, ಆ ಹಾಡಿನ ಸಾಹಿತ್ಯ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ. ಜನರ ತಲೆಗೆ ಹೋಗಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಏನನ್ನ ಅರ್ಥ ಇರುತ್ತಾ? ಏನೂ ಅರ್ಥ ಇರೋಲ್ಲ. ಡಾಕ್ಟರ್ ರಾಜ್ಕುಮಾರ್ ಹಾಡಾಡ್ತಾ ಇದ್ರು ಅಂತಂದ್ರೆ ಹಂಗೇ ಕೇಳೋಣ ಅನಿಸುತ್ತೆ. ಈಗಿನ ಹಾಡುಗಳು ಎದ್ದು ಓಡೋಬಿಡೋಣ, ಆಫ್ ಮಾಡೋಣ ಅನಿಸುತ್ತೆ. ಹೀಗಾಗಿ ಬೇಡ, ನಮ್ಮ ಜನಪದ ಸಂಸ್ಕೃತಿ, ನಮ್ಮ ಮಣ್ಣಿನ ಗುಣ, ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಆಸಕ್ತಿ ಬೆಳೆಸ್ಕೊಳ್ಳೋಣ. ಇದರಿಂದ ನಿಮ್ಮ ಜೀವನಕ್ಕೂ ನಿಮ್ಮ ಬೆಳವಣಿಗೆಗೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಆದಿಮ ಸಂಸ್ಥೆ ಸರ್ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು. ರಾಮಯ್ಯ ಅವ್ರಿಗೆ ಬೆಟ್ಟದಲ್ಲಿ ಸಂಸ್ಥೆ ಮಾಡಿದಾಗ ಎಲ್ಲ ಬೈದರು, ಈ ಬಟ್ಟೆಗಳಿಗೆ ಏನಪ್ಪ ಮಾಡ್ತಾನೆ ಎಪ್ಪನು, ನೀರಿಲ್ಲ ನೆರಳಿಲ್ಲ ಅಂತ. ನಿಜವಾಗ್ಲೂ ನೋಡಿದ್ರೆ ಭಾಳ ಖುಷಿಯಾಗುತ್ತೆ. ನಾನು ಇನ್ನು ದೊಡ್ಡವ್ರದ್ದು ಯಾವ್ದಾರು ಶಿಬಿರ ಆದ್ರೆ ಹೇಳಿ ಸರ್, ನಾನು ಒಂದು ವಾರ ಬಂದಿದ್ದು ಹೋಗ್ತೀನಿ ಇಲ್ಲಿ. ಸಾಕು, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಜೈ. ಆದಿಮ ಒಳ್ಳೆ ಕೆಲಸ ಮಾಡ್ತಾಯಿದೆ ಅಂತ ಅಭಿನಂದಿಸಿದಂಥ ಪ್ರಭಾಕರ್ ಸರ್ಗೆ ಮತ್ತೊಮ್ಮೆ ಜೋರು ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಹೇಳೋಣ. ಈಗ ಸಂಸ್ಕೃತಿ ಚಿಂತಕರಾದಂತಹ ಡಾಕ್ಟರ್ ನೆಲಕುಂಟೆ ವೆಂಕಟೇಶ್ ಸರ್ ಅವರು 2 ಮಾತನಾಡ್ತಾರೆ. ಮಾಡಿ ಕ್ಷಮಿಸಿ, ನಾನು ಜಾಸ್ತಿ ಮಾತಾಡಲ್ಲ, ಏಕೆಂದರೆ ಜಾಸ್ತಿ ಮಾತಾಡ್ಬಿಟ್ಟಿದ್ದಾರೆ. ಹಾಗಾಗಿ ಆದಿಮ ಸಂಸ್ಥೆ ಇದೆಯಲ್ಲ, ಅದು ಸನಾತನ ಸಂಸ್ಥೆಯ ವಿರುದ್ಧ ಕಟ್ಟಿದ ಒಂದು ರಾಜಕಾರಣದ ಕೇಂದ್ರ ಇದು ಅಂತ. ಹಾಗಾಗಿ ಬೆಳದಿಂಗಳು ಸೂರ್ಯ ಸಂಸ್ಕೃತಿಗೆ ವಿರುದ್ಧವಾಗಿ ಕಟ್ಟಿದಂತಹ ಒಂದು ರಾಜಕಾರಣದ ಕೇಂದ್ರ ಇದು. 25 ವರ್ಷಗಳ ಹಿಂದೆ ಇದನ್ನು ನಮ್ಮ ಹಿರಿಯರು ಸ್ಥಾಪನೆ ಮಾಡಿದರು. ಆ ಎಲ್ಲ ಹಿರಿಯರನ್ನು ನಾವು ನೆನಪಿಸ್ಕೊಳ್ಬೇಕು ಮತ್ತು ಅವ್ರಿಗೆಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಪ್ರಭಾಕರ್ ಸರ್ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನಂತ ಮೊಬೈಲಿಂದ ಪ್ರಶ್ನೆ ಮಾಡೋದು ಕಳ್ಕೊಳ್ತಿದ್ದಾರೆ ಮಕ್ಕಳು. ಮೇಸ್ಟ್ರುಗಳು ಕೂಡ ಇವತ್ತು ಅದರ ಅಡಿಯಾಳುಗಳಾಗಿ ಹೊಟ್ಟೋಗಿದ್ದಾರೆ. ನೀವೆಲ್ಲರೂ ಕೂಡ ಬಯಲು ವಿಶ್ವವಿದ್ಯಾಲಯದವರು ನೀವು ಅಂತ. ಆದಿಮ ಅನ್ನೋದೊಂದು ಬಯಲು ವಿಶ್ವವಿದ್ಯಾಲಯ. ಆ ಬಯಲು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ವಯಸ್ಸು ಸಣ್ಣವರಿರ್ಬೋದು, ದೊಡ್ಡವರಿರ್ಬೋದು, ಇಲ್ಲಿರೋರು ಎಲ್ಲರೂ ಕೂಡ ಬಯಲು ವಿಶ್ವವಿದ್ಯಾಲಯದ ಸ್ಟೂಡೆಂಟ್ಗಳು ಮತ್ತು ಮೇಸ್ಟ್ರುಗಳು ಅಂತ. ಹಾಗಾಗಿ ಈ ಬಯಲು ವಿಶ್ವವಿದ್ಯಾಲಯದಲ್ಲಿ ಕಲಿತು ಹೊರಗಡೆ ಬಂದವರು ನೀವು. ಬುದ್ಧ ಆಗಿದ್ದು ಹೆಂಗೆ ಗೊತ್ತೇನೋ? ಬುದ್ಧನ ಭಾಳ ದೊಡ್ಡ ಜ್ಞಾನ ಬಂದಿದ್ದು ತಕ್ಷಶಿಲಾ ವಿಶ್ವವಿದ್ಯಾಲಯದಿಂದ ಬಂದಂಥ ವಿದ್ವಾಂಸರ ಜೊತೆಯಲ್ಲಿ ಮಾತಾಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋದ್ರ ಮೂಲಕ. ತಕ್ಷಶಿಲಾ ಅಂತೇಳಿ ಒಂದು ಯೂನಿವರ್ಸಿಟಿ ಇತ್ತು ಬುದ್ಧನ ಕಾಲದಲ್ಲಿ ಅಂತ. ಅಲ್ಲಿಂದ ಅನೇಕರು ಹೊರಗಡೆ ಬಂದಿದ್ರು. ಅವ್ರ ಜೊತೆ ಬುದ್ಧ ಅನೇಕ ಮಾತುಕತೆಗಳನ್ನು ಮಾಡಿದ ಉದಾಹರಣೆಗಳು ಸಿಗ್ತಾ ಇದ್ದಾವೆ ಈಗ.
ಹಾಗಾಗಿ ಇಲ್ಲಿ ಕಲಿತಂತಹ ಮಕ್ಕಳು ನೀವು ನಿಜಕ್ಕೂ ಅದೃಷ್ಟವಂತರು. ಇಲ್ಲಿ ಕಳಿಸಿದಂತಹ ಪೋಷಕರು ಕೂಡ ಭಾಳ ಉತ್ತಮವಾದಂತಹ ಉದಾತ್ತವಾದಂತಹ ಮನಸ್ಸಿಂದ ಇಟ್ಕೊಂಡು ಮಕ್ಕಳನ್ನು ಇಲ್ಲಿಗೆ ಕಳಿಸಿದ್ದೀರ ನೀವು. ಯಾಕೆಂದರೆ ನೀವು ಈ ಬಯಲು ವಿಶ್ವವಿದ್ಯಾಲಯದಲ್ಲಿ ಕಲ್ತವರಿದ್ದೀರಲ್ಲ, ನೀವು ನಿಮ್ಮ ಸ್ಕೂಲ್ಗಳಲ್ಲಿ ನೀವು ನಿಜವಾದಂತಹ ಲೀಡರ್ಗಳಾಗ್ತೀರಿ ಅಂತ. ಯಾಕೆಂದರೆ ಪುಸ್ತಕದಿಂದ ಹೊರಗಡೆ ಕಲಿಯೋದು ಯಾವಾಗಲೂ ಕೂಡ ಭಾಳ ಘನವಾಗಿರ್ತದೆ, ಭಾಳ ಶ್ರೇಷ್ಠವಾಗಿರ್ತದೆ. ಆ ಥರದ ವಿದ್ಯೆಯನ್ನು ನೀವು ಕಲಿತಾ ಇದ್ದೀರಿ. ನಗರಗಳಲ್ಲೂ ಮಕ್ಕಳುಗಳ ಶಿಬಿರಗಳು ನಡೀತಾ ಇದ್ದಾವೆ, ಆದರೆ ಅಲ್ಲಿ ಪೇಂಟಿಂಗು ಇತ್ಯಾದಿಗಳು ಏನೋ ಮಾಡ್ತಾ ಇದ್ದಾರೆ. ಆದರೆ ನೀವು ಮಕ್ಕಳ ಶಿಬಿರದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಯಲ್ಲಿ ರಾಜಕಾರಣವನ್ನು ಕಲಿತಾ ಇದ್ದಾರೆ ನೀವು ಅಂತ. ಬಹಳ ಮುಖ್ಯವಾಗಿರುವಂಥ ರಾಜಕಾರಣವನ್ನು ಇಲ್ಲಿರೋರು ಕಲಿಸ್ತಾ ಇದ್ದಾರೆ. ಆ ರಾಜಕಾರಣ ಯಾವುದಪ್ಪ ಭಾಳ ದೊಡ್ಡ ರಾಜಕಾರಣ ಅಂತಂದರೆ ಮನುಷ್ಯತ್ವದ ರಾಜಕಾರಣ ಅದು. ಹಾಗಾಗಿ ಬುದ್ಧನ, ಅಂಬೇಡ್ಕರ್ ಮತ್ತು ಬಸವಣ್ಣವರ ವಿಚಾರಗಳೇನಿದ್ದಾವೆ ಆ ವಿಚಾರಗಳನ್ನು ನೀವು ಕಲಿಸ್ತಾ ಇದ್ದೀರಾ ಮತ್ತು ಮಕ್ಕಳು ಕಲಿತಾ ಇದ್ದಾರೆ. ಈ ಮಕ್ಕಳಿಂದ ನಿಜವಾದ ಲೀಡರ್ಶಿಪ್ಪು ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಹುಟ್ಟುತ್ತದೆ. ಕಂಟಿನ್ಯೂಟಿ ಹೆಂಗಾಗ್ತದೋ ಗೊತ್ತಿಲ್ಲ. ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಶುಭಾಶಯಗಳು. ಒಳ್ಳೆಯದಾಗಲಿ. ಧನ್ಯವಾದಗಳು. ಮನುಷ್ಯನಾಗಿ ಬದುಕಲಿಕ್ಕೆ ಏನು ಬೇಕೋ ಅದನ್ನು ಮಾತ್ರ ಕಲಿಬೇಕು ಅಂತೇಳಿ ಕಿವಿ ಮಾತು ಹೇಳಿದಂತಹ ನಲುಕುಂಟೆ ವೆಂಕಟೇಶ್ ಸರ್ಗೆ ಧನ್ಯವಾದಗಳು. ಈಗ ಸಮಾರೋಪದ ನುಡಿಗಳನ್ನು ನಮ್ಮ ಮಾನ್ಯ ಪ್ರೀತಿಯ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ MR ರವಿ ಸರ್ ಅವರು ಮಾತಾಡ್ತಾರೆ. ಸಮಾರೋಪದ ನುಡಿ ಸ್ವಲ್ಪ ಸೌಂಡ್ ಕೊಡಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಅವ್ರವ್ರ ಕೆಲಸ ಮಾಡಿ ಹೋಗ್ತಾ ಇದ್ದಾರೆ. ನಾನು ನನ್ನ ಕೆಲಸ ಮುಗಿಸ್ಬಿಟ್ಟು ಹೊರಡಬೇಕು. ಜಿಲ್ಲಾಧಿಕಾರಿಗೆ 108 ತಲೆ ಬಿಸಿ ಇರುತ್ತೆ ಅಂತ ನಿಮಗೆ ಗೊತ್ತು. ಆದರೂ ಕೂಡ ನಾನು ಕಳೆದ 1-1.5 ಗಂಟೆಯಿಂದ ಆದಿಮಾದ ಈ ಮಕ್ಕಳ ಏನು ಅವರು ಪ್ರತಿಭೆ ಅನಾವರಣ ಆಗೋದನ್ನು ನೋಡಿ ತುಂಬ ಸಂತೋಷವನ್ನು ನಾನು ಪಟ್ಟಿದ್ದೇನೆ. ಅದಕ್ಕಾಗಿ ನಾನು ಮುಖ್ಯವಾಗಿ ರಂಗ ಶಿಬಿರವನ್ನು ನಡೆಸಿಕೊಟ್ಟಂಥ ರಾಜಪ್ಪ ಅವರಿಗೆ ಮತ್ತು ನಾನು ಬಂದು ಒಂದು 4-6 ಕಾರ್ಯಕ್ರಮಗಳನ್ನು ನೋಡುವಂಥ ಅವಕಾಶ ಸಿಕ್ತು. ಆ ಕಾರ್ಯಕ್ರಮಗಳನ್ನು ನೋಡುವಾಗ ನನಗೆ ಬಹಳ ಖುಷಿಯಾಗಿ ಅಭಿನಂದಿಸಬೇಕು ಅನಿಸಿದ್ದು ನಿಮ್ಮ ಕಾಸ್ಟ್ಯೂಮ್ ಡಿಸೈನರ್. ಭಾಳ ಅದ್ಭುತವಾದಂಥ ಕಾಸ್ಟ್ಯೂಮ್ಸ್ನ ಮಾಡಿದರು. ಆಕರ್ಷಕವಾದಂಥ ವರ್ಣರಂಜಿತವಾದಂಥ ಭಾಳ ಪ್ರಸ್ತುತವಾದಂಥ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿದರು. ಅವ್ರು ಯಾರೋ ನನಗೆ ಗೊತ್ತಿಲ್ಲ. ಮೈ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ಆಮೇಲೆ ಈ ಬಾರಿಯ ಕಾನ್ಸೆಪ್ಟ್ ನನಗೆ ಬಹಳ ಖುಷಿ ಅನ್ನಿಸ್ತು. ನೀವೊಂದು ಬಹಳ ಚೆನ್ನಾಗಿ ಈಗ ಇವತ್ತು ಬುದ್ಧ ಜಯಂತಿ ದಿನ ಇದ್ದೀವಿ ನಾವು. ಅದರ ಹಿಂದಕ್ಕೆ ಹೋದರೆ ಬಸವ, ಅದು ಹಿಂದಕ್ಕೆ ಹೋದರೆ ಅಂಬೇಡ್ಕರ್ ಜಯಂತಿ. ಅಂಬೇಡ್ಕರ್ ಜಯಂತಿಯಿಂದ ಪ್ರಾರಂಭವಾದಂಥ ಶಿಬಿರ ಬುದ್ಧನ ವಿಚಾರಧಾರೆ 2500 ವರ್ಷಗಳಿಂದ ಹರಿದು ಬಂತಲ್ಲ, ಆ ಪರಂಪರೆಯ ವಾರಸುದಾರರು ನಾವೆಲ್ಲರೂ. ಆ ಕಾರಣಕ್ಕಾಗಿ ನನಗೆ ಆ ಎಲ್ಲ ನೀವು ಸಂದೇಶಗಳನ್ನು, ಮಾನವ ಸಂಬಂಧವನ್ನು ಬೆಸೆಯುವ ಸಂದೇಶವನ್ನು ತರುವಾಗ ನನಗೆ ಬಹಳ ಖುಷಿ ಅನಿಸಿದ್ದು ಹಿಮ್ಮೇಳ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಕೊಟ್ರಿ. ನಿಮಗೆ ನನ್ನ ದೊಡ್ಡ ನಮಸ್ಕಾರಗಳು. ಸ್ನೇಹಿತರೆ, ನಾನು ಜಾಸ್ತಿ ಮಾತಾಡಲ್ಲ ಅಂತ ಹೇಳಿ ಕೂಡ 1-2 ನಿಮಿಷ ಮಾತಾಡ್ತೀನಿ. ಯಾಕೆಂದರೆ ನನ್ನ ಟೈಮನ್ನು ಎಲ್ಲರೂ ತಗೊಂಡಿರೋದಕ್ಕೋಸ್ಕರ. ನೋಡಿ, ನಾನು ಮೊದಲು ಇಲ್ಲಿ ಕುಳಿತಿರುವ ಎಲ್ಲ ತಂದೆ ತಾಯಂದಿರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕೆಂದರೆ 18 ದಿನ ನಿಮ್ಮ ಮಕ್ಕಳನ್ನು ನೀವು ಬಿಟ್ಟು ಖುಷಿಯಾಗಿದ್ರಿ. ಹೆಚ್ಚು ಬಹುಶಃ ನೀವು ನಿಮ್ಮ ಕೆಲಸಗಳನ್ನು ಮಾಡ್ತಾಯಿದ್ರಿ. ಅದೇನು ಹೇಳಬೇಕಾಗಿಲ್ಲ, ಪ್ರಭಾಕರ್ ಹೇಳಿದ್ರು. ಹೆಚ್ಚು ಟಿ ವಿ ಜೊತೆಲೋ ಅಥವಾ ನಿಮ್ಮ ಮೊಬೈಲ್ ಜೊತೆಲೋ ಶಾಪಿಂಗಲ್ಲೋ ಕಾಲ ಕಳೆದಿರ್ತೀರಿ. ಆದರೆ ಒಂದಂತೂ ಸತ್ಯ, ನಿಮ್ಮ ಮಕ್ಕಳು ಆ ಕಳೆದ 18 ದಿನಗಳು ಏನೆಲ್ಲ ಇಲ್ಲಿ ತಮ್ಮ ಇದ್ದಂಥ ಆ ಸೃಜನಶೀಲ ಪ್ರತಿಭೆಗಳನ್ನು ಇಲ್ಲಿ ಕಲ್ತ್ರಲ್ಲ, 18 ದಿನದಲ್ಲಿ ಕಲ್ತದನ್ನ ನಿಮ್ಮ ಮುಂದೆ ಅನಾವರಣ ಮಾಡಿದ್ರಲ್ಲ, ನನಗೆ ಅನಿಸುತ್ತೆ ಈ 18 ದಿನ ಆ ಮಕ್ಕಳನ್ನು ಸಂಭಾಳಿಸಿಕೊಂಡು ಅವರಲ್ಲಿರ್ತಕ್ಕಂಥ ಸುಪ್ತವಾಗಿರುವ ಆ ಪ್ರತಿಭೆಗಳನ್ನು ಆಚೆ ತಂದ್ರಲ್ಲ, ಎಲ್ಲ ಆ ಶಿಬಿರದ ನಿರ್ದೇಶಕರುಗಳಿಗೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಗೆ ಬಹಳ ದೊಡ್ಡ ಚಪ್ಪಾಳೆ ನೀವೆಲ್ಲರೂ ಕೊಡಲೇಬೇಕು. ಮಕ್ಕಳಲ್ಲಿ ನಾನು ಕೇಳ್ಕೊಳ್ಳೋದು ಯಾವತ್ತೂ ತಂದೆ ತಾಯಿರಲಿ ಒಂದೇ, ದಯಮಾಡಿ ನಿಮ್ಮ ಆಸೆಗಳನ್ನು, ನಿಮ್ಮ ನಿರೀಕ್ಷೆಗಳನ್ನು ನಿಮ್ಮ ಮಕ್ಕಳ ಮೇಲೆ ಹೇರೋಕ್ಕೆ ಹೋಗಬೇಡಿ. ನೀವು ಏನೋ ಆಗಲಿಲ್ಲ ಅಂತಂದ್ಬಿಟ್ಟು ನಿಮ್ಮ ಮಕ್ಕಳ ಮೇಲೆ ಪ್ರಯೋಗ ಮಾಡೋಕ್ಕೆ ನಿಮ್ಮ ಮಕ್ಕಳೇನು ಲ್ಯಾಬೊರೇಟ್ರಿಗಳಲ್ಲ.
ಅರ್ಥ ಮಾಡ್ಕೊಳ್ಳಿ. ನನಗೆ ನಮ್ಮ ಅಪ್ಪ ಅಮ್ಮ ಓದಿಸ್ಲಿಲ್ಲ, ಅಥವಾ ನನಗೆ ಹಿಂಗೆ ಸೈನ್ಸ್ ಓದೋಕ್ಕಾಗಲಿಲ್ಲ, ಅಥವಾ ನನಗೆ ಲಿಟ್ರೇಚರ್ ಮಾಡೋಕ್ಕಾಗಲಿಲ್ಲ, ಅಥವಾ ನನಗೆ ಅಭಿನಯ ಕಲಿಯೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಮ ಮಕ್ಕಳ ಮೇಲೆ ಒತ್ತಡವನ್ನು ಹಾಕುವ ಕೆಲಸವನ್ನು ಅಥವಾ ದುಸ್ಸಾಹಸವನ್ನು ದಯಮಾಡಿ ಮಾಡಬೇಡಿ. ಆ ಮಕ್ಕಳು ನೈಸರ್ಗಿಕವಾಗಿ ಅರಳೋದಕ್ಕೆ ಅವರ ಕಲೆ, ಅವರ ಪ್ರತಿಭೆ ಮತ್ತು ಅವರಲ್ಲಿರ್ತಕ್ಕಂಥ ಆ ಮನುಷ್ಯತ್ವದ ಚಿಲುಮೆ ತಾವಾಗಿ ತಾವು ಅದು ನೈಸರ್ಗಿಕವಾಗಿ ಅರಳೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಇದು ಒಂದು ನನ್ನ ನಿಮ್ಮಲ್ಲಿ ವಿನಂತಿ. ಎರಡನೇದು, ನಿಮ್ಮ ಮಗುವನ್ನು ಇನ್ನೊಂದು ಮಗುವಿನ ಜೊತೆಯಲ್ಲಿ ದಯಮಾಡಿ ಕಂಪೇರ್ ಮಾಡಿ ಮಾತಾಡಬೇಡಿ. ಈ ತಪ್ಪನ್ನು ನೀವು ಮಾಡದೇ ಆದರೆ 18 ದಿನ ಅಥವಾ ನೀವು ಇಲ್ಲಿಗೆ ಬಂದು ಇಷ್ಟೆಲ್ಲ ತಿಳುವಳಿಕೆಯಿಂದ ನೀವೆಲ್ಲ ಕೂತ್ಕೊಂಡು ಪಾಠ ಕೇಳಿದ್ರು ಅಥವಾ ಭಾಷಣಗಳು ಕೇಳಿದ್ರು, ನೀವು ಅದರಿಂದ ಬಹಳ ದೊಡ್ಡ ತಪ್ಪನ್ನು ಮಾಡ್ದಂಗೆ ಆಗುತ್ತೆ. ಯಾತಕ್ಕೆ ನಿಮ್ಮ ಮಕ್ಕಳನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಿ? ಅದು ಮಾರ್ಕ್ಸ್ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು, ಅಥವಾ ಆ್ಯಟಿಟ್ಯೂಡ್ ಇರ್ಬೋದು, ಅಥವಾ ಆ ಮಕ್ಕಳ ಪರ್ಸೆಪ್ಷನ್ಸ್ ಇರಬಹುದು. ಬಿಟ್ಬಿಡಿ. ಆ ಮಕ್ಕಳು ಇನ್ನೊಂದು ಮಕ್ಕಳಿಗೆ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಎವ್ರಿ ಚೈಲ್ಡ್ ಈಸ್ ಎ ಯುನೀಕ್ ಕ್ರಿಯೇಷನ್ ಆ್ಯಂಡ್ ಎವ್ರಿ ಚೈಲ್ಡ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಕೇಪಬಿಲಿಟೀಸ್. ಆ್ಯಂಡ್ ಕೆಲವು ಮಕ್ಕಳಿಗೆ ಸ್ವಲ್ಪ ಸಮಯ ಬೇಕಾಗಬಹುದು. ಕೆಲವು ಮಕ್ಕಳು ಎಷ್ಟು ಚೆಂದಾಗಿ ಬೆಳೀತಾರೆ ಅಂತಂದರೆ ಅದು ನಿಮ್ಮ ಊಹೆಗೂ ಕೂಡ ಸಿಗೋದಿಲ್ಲ. ನೀವೇ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನೀವೆಲ್ಲ ಹೇಗಿದ್ರಿ? ನಿಮಗೆ ನಿಮ್ಮ ಅಪ್ಪ ಅಮ್ಮ ಸ್ವತಂತ್ರ ಕೊಡಲಿಲ್ವಾ? ನಿಮಗೆ ಬೆಳೆಯೋಕ್ಕೆ ಅವಕಾಶ ಕೊಡಲಿಲ್ವಾ? ಹಾಗೆ ತಾನೇ ನಿಮ್ಮ ಮಕ್ಕಳನ್ನ ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಇಲ್ಲಿ ಕೂತು ದೊಡ್ಡ ಮಾತಾಡ್ತೀವಿ, ಪ್ರೀತಿ, ಮಾನವೀಯತೆ, ಮನುಷ್ಯತ್ವ, ಜಾತಿಯಿಂದ ದೂರ ಇರಬೇಕು, ಹಾಗೆ ಹೀಗೆ ಅಂತ ಹೇಳಿ. ಮತ್ತೆ ನಿಮ್ಮ ಮಕ್ಕಳಲ್ಲಿ ಆ ಮಕ್ಕಳ ಸ್ನೇಹಿತರು ಬಂದಾಗ ದೊಡ್ಡವ್ರು ಮಾಡೋ ತಪ್ಪೇನಪ್ಪ ಅಂದರೆ, ಅವನು ಯಾವ ಜಾತಿಯವನು, ಅವ್ರ ಅಪ್ಪ ಅಮ್ಮ ಏನು ಕೆಲಸ, ನೀನು ಯಾಕೆ ಅವನ ಜೊತೆಯಲ್ಲಿ ಸೇರ್ತಾ ಇದೆಯಾ, ನಿನಗೆ ಬುದ್ಧಿ ಇದೆಯಾ? ಇದು ದೊಡ್ಡವ್ರು ಮಾಡೋದಾ? ಅವಾಗ ಯಾರೋ ಹೇಳ್ತಾ ಇದ್ರಲ್ಲ, ದೊಡ್ಡವರು ಮಾಡುವ ಸಣ್ಣತನಗಳಿದೆಯಲ್ಲ, ಚಿಕ್ಕವರಲ್ಲಿರೋ ದೊಡ್ಡತನ, ಈ ದೊಡ್ಡವರಲ್ಲಿರೋ ಸಣ್ಣತನ ನಮ್ಮನ್ನೆಲ್ಲ ತಲೆ ತಗ್ಗಿಸುವಾಗಿ ಮಾಡಿಬಿಡ್ತದೆ. ಯಾತಕ್ಕೆ ನಾವು ದೊಡ್ಡವರಾಗಿದ್ದೀವಿ? ಕತ್ತೆಗೂ ವಯಸ್ಸಾಗತ್ತೆ ರೀ, ಕತ್ತೆಗೂ ವಯಸ್ಸಾಗತ್ತೆ, ಎಲ್ಲ ಪ್ರಾಣಿಗಳಿಗೂ ವಯಸ್ಸಾಗತ್ತೆ. ಆದರೆ ವಯಸ್ಸಾದ ತಕ್ಷಣ ಅವರೆಲ್ಲರೂ ಕೂಡ ಪ್ರಬುದ್ಧರಾಗಿದ್ದಾರೆ ಅಂತ ನನಗಂತೂ ಗ್ಯಾರಂಟಿ ಇಲ್ಲ ಇವತ್ತು. ಆ ಮಕ್ಕಳಲ್ಲಿ ಯಾತಕ್ಕೆ ವಿಷವನ್ನು ತುಂಬೋ ಕೆಲಸವನ್ನು ಮಾಡಬೇಕು ನಾವು? ನನಗೆ ಗೊತ್ತಿರುವ ಒಬ್ಬರು ತಾಯಿ ಮೊನ್ನೆ ಹೇಳ್ತಾರೆ, ಆ ತಾಯಿ ಮಗಳು ಹೇಳ್ತಾಳೆ, ಸರ್ ಅವ್ರ ಮದುವೆಯಾಗಿ ಮಕ್ಕಳಿದೆ, ನಾವು ಪಕ್ಕದ ಮನೆಗೆಲ್ಲ ಹೋಗ್ತೀವಿ, ತೊಂದರೆ ಇಲ್ಲ. ನಮ್ಮ ಮಕ್ಕಳು ಹೋದರೆ, ಆ ಮಕ್ಕಳ ಮನೇಲಿ ಹೋದರೆ ಅವ್ರ ತಾಯಿ ಹೇಳ್ತಾರಂತೆ, ನೀನು ಹೋಗಿ ಅವ್ರ ಮನೆಗೆ ಆಟ ಆಡ್ಕೋಬಾ, ಆದರೆ ಅವ್ರ ಮನೇಲಿ ಏನು ಕೊಟ್ಟರು ತಿನ್ನಬೇಡ ಅಂತ ಹೇಳ್ತಾರಲ್ಲ. ಇವ್ರನ್ನ ಎತ್ತವರು ಅಂತ ಹೇಳಬೇಕಾ, ತಂದೆ ತಾಯಿಗಳು ಅಂತ ಹೇಳಬೇಕಾ, ಅಥವಾ ಸುಸಂಸ್ಕೃತರು ಅಂತ ಹೇಳಬೇಕಾ, ಅಥವಾ ಆಧುನಿಕ ಕಾಲದ ದೂತರು ಅಂತ ಕರಿಬೇಕಾ ನಾವು? ಯಾರ್ರೀ ಚಿಕ್ಕವರು, ಯಾರ್ರೀ ದೊಡ್ಡವರು? ಮನುಷ್ಯತ್ವದ ಪಾಠವನ್ನು ಕಲಿಸಬೇಕಾಗಿರೋ ತಂದೆ ತಾಯಿಗಳಲ್ವಾ? ಅದೇ ಸಂಸ್ಕಾರ ಅಲ್ವಾ? ಇಲ್ಲಿ ಎಲ್ಲೋ ಆದಿಮ ಕಳಿಸ್ಬಿಟ್ಟಿದ್ದೀವಿ, ಶಾಲೆ ಕಳಿಸ್ಬಿಟ್ಟಿದ್ದೀವಿ, ನಮ್ಮ ಜವಾಬ್ದಾರಿ ಮುಗೀತು ಅನ್ನುವಂಥ ಬೇಜವಾಬ್ದಾರಿ ತಂದೆ ತಾಯಿಗಳಾಗಿ ನಾವು ಯಾರೂ ವರ್ತನೆ ಮಾಡೋದು ಬೇಕಾಗಿಲ್ಲ. ನಮ್ಮ ಜವಾಬ್ದಾರಿ ಕೊನೆಯವರೆಗೂ ಇರಬೇಕು. ಮಕ್ಕಳ ಮೇಲೆ ಅಥಾರಿಟಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಮಕ್ಕಳ ಮೇಲೆ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾ ಇಲ್ಲ. ಮಕ್ಕಳನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಬರೀ ಫೆಸಿಲಿಟೇಟರ್ ಆಗಬೇಕು. ಎ ಟೀಚರ್ ಆಲ್ಸೋ ಶುಡ್ ಬಿ ಎ ಫೆಸಿಲಿಟೇಟರ್, ಸೊ ಆಲ್ಸೋ ಪೇರೆಂಟ್ಸ್. ತಂದೆ ತಾಯಿಗಳು ಕೂಡ ಮಕ್ಕಳ ಬೆಳವಣಿಗೆಯಲ್ಲಿ ಸಂಭ್ರಮ ಪಡಬೇಕು. ಮಕ್ಕಳು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದಾರಾ ಇಲ್ವಾ ಅನ್ನೋದಷ್ಟೇ ನೀವು ಗಮನಿಸಬೇಕು. ಅವರು ಆದಿ ತಪ್ಪಿದಾಗ ಅವ್ರನ್ನ ಎಳ್ಕೊಬಂದು ಟ್ರ್ಯಾಕಿಗೆ ಬಿಡಬೇಕು. ಅದು ಬಿಟ್ಟು ಪೊಲೀಸ್ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಮಕ್ಕಳ ಮೇಲೆ ನಾವೇ ನಂಬಿದೆ ಹೋದರೆ ಅವರಲ್ಲಿ ಇರ್ತಕ್ಕಂಥ ಆತ್ಮವಿಶ್ವಾಸವನ್ನು ಗೆಲ್ಲಿಸೋದು ಹೇಗ್ರಿ ನಾವು? ಅವ್ರಲ್ಲಿ ಆತ್ಮವಿಶ್ವಾಸ ತುಂಬಿಸೋದು ಹೇಗೆ? ಇವತ್ತು ಶಾಲೆಗಳು, ಕಾಲೇಜುಗಳು ಮಕ್ಕಳಲ್ಲಿ ಪಾಠ ಹೇಳೋದು ಬಿಟ್ಟು ಇದು ಯಾವುದೇ ರೀತಿಯಾದಂಥ ಈ ಆತ್ಮವಿಶ್ವಾಸವನ್ನು ಬೆಳೆಸ್ತಾ ಇಲ್ಲ ನಮ್ಮ ಮಕ್ಕಳು, ಶಾಲೆಗಳು. ಅದಕ್ಕೆ ಇವತ್ತು ನಮ್ಮ ಮಕ್ಕಳು SLCನಲ್ಲಿ ಮಾರ್ಕ್ಸ್ ಕಡಿಮೆ ಆದರೆ ಡಿಪ್ರೆಷನ್ಗೆ ಹೋಗ್ತಾರೆ, PUCನಲ್ಲಿ ಮಾರ್ಕ್ಸ್ ಕಡಿಮೆ ಆದರೆ ಕೆರೆನೋ ಬಾವಿನೋ ನೋಡ್ಕೋತಾರೆ. ಯಾವ ಸಂದರ್ಭಕ್ಕೆ ನಾವು ಬಂದುಬಿಟ್ಟಿದ್ದೀವಿ? ಇವತ್ತು ನಮಗಿರುವ ಆಧುನಿಕತೆ, ಟೆಕ್ನಾಲಜಿ ಇವನ್ನೆಲ್ಲ ಬಳಸ್ಕೊಂಡು ನಾವು ಸ್ಮಾರ್ಟ್ ಆಗಬೇಕು ಅಂತಂದರೆ ನಾವು ಶೋಕಿ ಮಾಡ್ಕೊಂಡು ಕಾಲ ಕಳೆಯೋದಲ್ಲ. ಆ ಮಕ್ಕಳ ಬದುಕು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಾ ಇದೆಯಾ, ಅವರ ಫ್ಯೂಚರ್ ಸರಿಯಾಗಿ ಆಗ್ತಾ ಇದೆಯಾ ಇಲ್ಲವೋ ಅನ್ನೋದು ಕೂಡ ನಾವು ನೋಡ್ಕೋಬೇಕು. ದಯಮಾಡಿ ತಂದೆ ತಾಯಿಯಂದಿರು ಆ ಕಡೆ ಗಮನ ಹರಿಸಿ ಅನ್ನೋ ಮಾತನ್ನು ಹೇಳ್ತಾ, ಇನ್ನೂ 2-3 ನಾಟಕಗಳಿದೆ ಅಂತ ಹೇಳಿದರು. ನಾಟಕವನ್ನು ಎಂಜಾಯ್ ಮಾಡಿ ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲವಾದ ಕಲೆಗಾರಿಕೆಯನ್ನು ನೀವೆಲ್ಲರೂ ಕೂಡ ಸಂತೋಷ ಪಡೋಣ. ಬೆಳೆದು ಒಳ್ಳೆಯ ಹೆಸರು ತರಲಿ. ಯಾಕೆಂದರೆ ಬರೀ ಡಾಕ್ಟ್ರು, ಇಂಜಿನಿಯರ್ಗಳಿಂದ ಈ ದೇಶವನ್ನು ಕಟ್ಟೋಕ್ಕಾಗೋದಿಲ್ಲ.
IAS IPS ಆಫೀಸರ್ಸಿಂದ ಕಟ್ಟಕ್ಕಾಗೋದಿಲ್ಲ. ಎಲ್ಲ ರಂಗದಲ್ಲೂ ಎಲ್ಲ ರೀತಿಯ ಪ್ರತಿಭೆಗಳು ಬರಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಮನುಷ್ಯರನ್ನು ಗೌರವಿಸುವ, ಪ್ರೀತಿಸುವ, ಅವರಲ್ಲಿ ಬಾಂಧವ್ಯವನ್ನು ಬೆಳೆಸಿದ ಕೆಲಸವನ್ನು ಮನೆಯಲ್ಲೂ ಕೂಡ ಅನುಷ್ಠಾನ ತಡಬೇಕು, ಆಚರಣೆ ಮಾಡಬೇಕು. ಇಲ್ಲದೆ ಹೋದರೆ 75 ವರ್ಷ ಅಲ್ಲ, ಇನ್ನೂ 7 ಶತಮಾನ ಬಂದರೂ ಕೂಡ ನಾವು ಇದನ್ನೇ ಹೇಳ್ತಾ ಇರ್ತೀವಿ. ಒಳ್ಳೆಯವರಾಗಬೇಕು, ಜಾತಿ ಬಿಡಬೇಕು, ಅಸ್ಪೃಶ್ಯತೆ ಹೋಗಬೇಕು. ಎಲ್ಲಿ ಹೋಗ್ತಾ ಇದೆ? ಮನಸ್ಸಿನ ಒಳಗಡೆ ಇರುವ ಆ ಕೊಳಕನ್ನು ಮೊದಲು ಆಚೆ ತೆಗಿಬೇಕು. ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳೋಣ. ಪ್ರಾಯಶಃ ಅದನ್ನು ನಾವೆಲ್ಲರೂ ಇಂಪ್ಲಿಮೆಂಟ್ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇಷ್ಟೊತ್ತು ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮನುಷ್ಯರು ಮನುಷ್ಯತ್ವದಿಂದ ಬದುಕಬೇಕು ಅಂತೇಳಿ ಹೇಳಿದಂತಹ ಡಾಕ್ಟರ್ MR ರವಿ ಸರ್ ಅವ್ರಿಗೆ ಮತ್ತೊಮ್ಮೆ ಜೋರು ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಹೇಳೋಣ. ಈಗ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಆದಿಮದ ಕಾರ್ಯದರ್ಶಿಗಳಾದ ಹಾಮ ರಾಮಚಂದ್ರ ಅವರು 2 ಮಾತು. ಆತ್ಮೇರೆ, ನೀವೆಲ್ಲ ಕೂಡ ಮಕ್ಕಳ ನಾಟಕ ನೋಡೋಕೆ ಕಾಯ್ತಾ ಇರ್ತೀರಿ. 1-2 ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಈ ನೆಲ ಅಚಲರು, ಅವಧೂತರು, ಅಜೀವಿಕರು ನೆಲೆಸಿದಂಥ ನೆಲ. ಅವರೊಂದು ಮಾತನ್ನು ಹೇಳ್ತಾರೆ, ಏನಂತಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಕ್ರಿಯೆ ಅನ್ನೋದೊಂದು ರೋಗ, ಪ್ರಕ್ರಿಯೆ ಅನ್ನೋದೊಂದು ಔಷಧಿ ಅಂತ. ನಾವು ಸದಾ ಏನಂದರೆ ಪ್ರತಿಕ್ರಿಯೆದಲ್ಲೇ ಇರ್ತೀವಿ. ಏನಂದರೆ ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಆಗಿರಬೇಕು, ಈಗಿರಬೇಕು ಅಂತ. ಆದರೆ ಅವರು ಅಚಲರು ಹೇಳೋದು ಏನಂತಂದರೆ, ನೀವು ಹೇಗಿರಬೇಕು ಅಂತ ಪ್ರಕ್ರಿಯೆಯಲ್ಲಿ ತೊಡ್ಕೊಳ್ಳಿ ಅಂತ. ಅದು ಆದಿಮ. ಹೇಗೆ ಇದ್ದರೆ ಸಮಾಜ ನಾವು ಅಂದ್ಕೊಂಡಿರೋಕ್ಕೆ ಸಾಧ್ಯತೆ ಇದೆಯೇನೋ ನಡೆಯಲ್ಲಿ ಈ ಅಚಲರು, ಅವಧೂತರು, ನಮ್ಮ ಪರಂಪರೆ ಏನಿತ್ತು ಆ ಪರಂಪರೆ ಹೆಜ್ಜೆಯಲ್ಲಿ ಹೋಗ್ತಿದೆ. ಎರಡನೇದು, ನೀವೆಲ್ಲ ಕೂಡ ಇದುವರೆಗೂ ಕೂಡ ಮಕ್ಕಳ ಕಲಾ ಪ್ರದರ್ಶನಗಳು ನೋಡಿದ್ವಿ. ಅದರಲ್ಲಿ ನೀವು ಕಂಡುಕೊಳ್ಬೇಕಾಗಿರೋದು ಏನಂತಂದರೆ, ಮಲ್ಟಿ ಇಂಟೆಲಿಜೆನ್ಸ್ ಏಂತಿರುತ್ತೆ ಮಕ್ಕಳಲ್ಲಿ. ಬಹುವಿಧದ ಬುದ್ಧಿವಂತಿಕೆ, ಬಹುವಿಧದ ಬುದ್ಧಿವಂತಿಕೆಯನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನೀವು ಎಲ್ಲ ಪೋಷಕರು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಅದು ಆದಿಮ ಮಾಡ್ತಾ ಇದೆ. ಕೊನೆ ಒಂದು ಮಾತು, ಒಬ್ಬ ಯಾರೇ ಟೀಚರ್ ಆಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ನಾವು ಮಕ್ಕಳಿಗೆ ಹೇಳೋ ವಿಧಾನದಲ್ಲಿ ನಾನೊಬ್ಬ ಟೀಚರ್ ಆಗಿ ಕಂಡುಕೊಂಡಿರೋ ಸತ್ಯ ಏನಂತಂದರೆ, ಹೀಗೆ ಒಬ್ಬ ಟೀಚರ್ ಪಾಠ ಮಾಡ್ತಾ ಮಾಡ್ತಾ ಈ ದಡ್ಡ ಮುಂಡೆಗೆ ಏನು ಹೇಳಿದ್ರು ಬರಲ್ಲ, ಇವನ್ ತಲೆಯಲ್ಲಿ ಸಗಣೆ, ಹೀಗೆ ಬೈತಾ ಇರ್ತಾನಂತೆ. ಆಗ ಒಂದು ಮಗು ನಿಂತ್ಕೊಂಡು ಹೇಳ್ತಾನಂತೆ. ಮಗು ನಿಂತ್ಕೊಂಡು, ಸರಿ ಗುರುಗಳೇ, ನೀವು ಹೇಳುವ ರೀತಿಯಲ್ಲಿ ನಾನು ಕಲೀಲಿಲ್ಲವಾದರೆ ನಾನು ಕಲಿಯುವ ರೀತಿಯಲ್ಲಿ ನೀವು ಹೇಳಬಲ್ಲಿರಾ ಅಂತ ಕೇಳ್ತಾನಂತೆ ಹುಡುಗ. ಅಂದರೆ ನಾವು ಸೋತಿರೋದೇನಂತಂದರೆ, ಮಕ್ಕಳಿಗೆ ಹೇಗೆ ಬೇಕೋ ಹಾಗೆ ಹೇಳೋದ್ರಲ್ಲಿ ನಾವು ನಮಗೆ ಬೇಕಾದಂಗೆ ಹೇಳ್ತಾ ಇರ್ತೀವಿ. ಆದರೆ ಮಕ್ಕಳಿಗೆ ಬೇಕಾದ ರೀತಿಯಲ್ಲಿ ಹೇಳೋದನ್ನು ನಾವು ಕಲಿತ್ರೆ ಮಕ್ಕಳು ಬಹಳ ಸುಲಭವಾಗಿ ಒಳ್ಳೆ ದಾರಿಯಲ್ಲಿ ನಡೆಯೋಕ್ಕೆ ಸಾಧ್ಯ ಆಗ್ತದೆ. ಆ ದಾರಿಗೆ ನೀವೆಲ್ಲರೂ ಕೂಡ ಮಕ್ಕಳನ್ನು ಬೆಳೆಸಬೇಕು. ಇದು ಎಲ್ಲರೂ ಹೇಳಿದ ರೀತಿಯಲ್ಲಿ ಇದು ತೆರೆದ ವಿಶ್ವವಿದ್ಯಾನಿಲಯ, ಎಲ್ಲವನ್ನು ಕಲಿಯೋದಕ್ಕೆ ಮುಕ್ತ ಅವಕಾಶ ಇದೆ. ಅದೇ ರೀತಿಯಲ್ಲಿ ಇವತ್ತಿನ ಮುಂದೆ ನಮ್ಮದೊಂದು ಡ್ರಾಮಾ ಸ್ಕೂಲ್ ನಡೀತಿದೆ, ಡಿಪ್ಲೊಮಾ ಸ್ಕೂಲ್ ನಡೀತಿದೆ. ಇಲ್ಲಿ ಇದರ ಮುಂದುವರೆದ ನಾವು 20 ವರ್ಷಗಳ ಅನುಭವವನ್ನು ಪಟ್ಟಿಯಾಗಿಟ್ಟುಕೊಂಡು ಮಕ್ಕಳಿಗೆ ಅದನ್ನು ಕಲಿಸ್ತಾ ಇದ್ದೀವಿ. ಅದರ ಪ್ರಾಕ್ಟಿಕಲ್ ಭಾಗವಾಗಿ ವಿದ್ಯಾರ್ಥಿಗಳಿಗೆ 20 ದಿನಗಳ ಮಕ್ಕಳ ಶಿಬಿರನೇ ಅವ್ರಿಗೊಂದು ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಮಕ್ಕಳು ಕಲಿತಿದ್ದಾರೆ. ಇಷ್ಟನ್ನು ಹೇಳಿ ನೀವೆಲ್ಲರೂ ಕೂಡ ಅನೇಕರು ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಸಹಕರಿಸಿದಿರಿ. ಅದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಯಾಕಂದರೆ 2 ನಾಟಕಗಳು ಭಾಳ ಈ ಥೀಮನ್ನು ಇಟ್ಕೊಂಡು 2 ನಾಟಕಗಳನ್ನ ಇಲ್ಲಿನ ರಚನೆಕಾರರನ್ನೇ, ಇಲ್ಲಿನ ನಾವು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿನ 2 ಕವಿಗಳು ಅಂದರೆ ನಾಟಕಕಾರರು ನಾಟಕಗಳನ್ನು ಬರೆದಿದ್ದಾರೆ. ಇಲ್ಲಿನ ನಾಟಕಕಾರನ್ನೇ ಇಲ್ಲಿ ಆದಿಮೇಲೆ ಬೆಳೆದಂಥ ನಾಟಕದ ನಿರ್ದೇಶಕರೇ ನಾಟಕ ನಿರ್ದೇಶನ ಮಾಡಿದ್ದಾರೆ. ಅದನ್ನು ನೋಡಿ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಅಧ್ಯಕ್ಷೀಯ ಮಾತುಗಳನ್ನು ಆಡಿದಂತಹ ರಾಮಚಂದ್ರ ಸರ್ ಧನ್ಯವಾದಗಳು. ಈಗ ವಂದನೆ ಮಂಜುನಾಥ್ ಸರ್ ಅವರು ಹೇಳ್ತಾರೆ. ಈ ಸುಂದರ ಕಾರ್ಯಕ್ರಮದ ಅಂಗವಾಗಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ವಂದನೆಗಳು.